श्री श्री सच्चिदानंद सरस्वती महासद्गुरुभ्यो नमः। शंकर वान्मात्रादायकः सुरेश्वरो गुरुनाथो ಅಲ್ಲಿ ಅಕ್ರಿಯಾಕರ್ತ ಸಂಬಂಧೇ ನಾನು ಷಷ್ಠಿ ಪ್ರಸಜ್ಜತೆ ನೆನ್ನೆ ಆಗಿದ್ದು. ಅಲ್ಲಿ ಅಕ್ರಿಯಾಕರ್ತ ಸಂಬಂಧ ಅಂದ್ರೆ ಏನು, ಅದು ಕ್ರಿಯಾಕರ್ತ ಸಂಬಂಧ ಇಲ್ಲವಾದ್ರೆ ಷಷ್ಠಿ ವ್ಯಕ್ತಿ ಬರುತ್ತೆ ಅಂತ. ದೇವದತ್ತಸ್ಯ ಯಾಗ ಅಂತ ದೇವದತ್ತ ಯಾಗಂ ಕುರಿಯ ಬರೋದೇ ಅವಾಗ ಅವನ ಯಾಗ ಅಂತ ಬರುತ್ತೆ. ಅದಕ್ಕೆ ಹಾಗೆ ಆರೋಗ್ಯ ಕಾಮಸ್ಯ ಹರಿತಕಿ ಭಕ್ಷಣ ಅಂತ ದೀಂತ ಆಗಿದ್ದಾಗ ಹಾಗೆ ಷಷ್ಠಿ ವ್ಯಕ್ತಿ ಬರುತ್ತಲ್ಲ, ಬರೋದು ಕರ್ತೃತ್ವ ಬರೋದೇ ಇಲ್ವಲ್ಲ ಅಂತಂದ್ರೆ ಇಲ್ಲ ಎರಡು ನಾಮಕ್ಕೆ ಷಷ್ಠಿ ಬರುತ್ತೆ. ನೀರಸ್ಯ ಉತ್ಪಲಂ ನೀರೋತ್ಪಲಂ ದಶರಸಸ್ಯ ಪುತ್ರ ಎರಡು ನಾಮ ಅಂದ್ರೆ ಅದೇ ಬರಲ್ಲ ಅಂತ. ಕ್ರಿಯಾಕಾರಕ ಯೋಗಿ ಚಾ ದ್ವಿತೀಯಾದ ಲಡಾದಿತು ಪ್ರಾತಿಪದಿಕ ಪ್ರಾತಿಪದಿಕಾರ್ಥಸ್ಯ ಭಾವನಾರ್ಥೇನ ಸಂಕರಃ ಭಾವಾರ್ಥೇನೇತ್ಯ ಸಂಕರಃ. क्रियाकारक योगे प्रातिपदिकार्थस्य भावार्थेनेत्य संकरः. भावार्थेनेत्य संकरः ಏನಾಯ್ತು? ಭಾವಾರ್ಥೇನೇತ್ಯ ಸಂಕರಃ. क्रियाकारक योगे ಯುಗೇ ಹೇಳ क्रियाकारक योगे च ದ್ವಿತೀಯಾದಿಹಿ ಲಡಾದಿ तु स्यात् प्रातिपदिकार्थस्य भावार्थेन यदि ಏತಿಯ ಭಾವಾರ್ಥೇನ ಏತಿ ಇದೆ ಏನಂತ ನಾವು ಯಾವ ಸಂಧಿ ಇವಾಗ ಯಾವ ಸಂಧೆ ನಮ್ಮದು ಯಾಕೆ ಐತಿ ಬರ್ದ ತಲೆ ಇಲ್ಲ. ಕ್ರಿಯಾಕಾರಕ ಯೋಗೆ ಲಡಾದಿ ದ್ವಿತೀಯಾಸ್ಯ ಲಡಾದಿ ದ್ವಿತೀಯಾಸ್ಯ ಅಂತ ಇಲ್ಲಿ ಕ್ರಿಯಾಕಾರಕ ಸಂಬಂಧ ಇದ್ರೆ ಅವಾಗ ಲಡಾದಿನ ಲಟ್ಟು ಲಿಟ್ಟು ಲುಟ್ಟು ರಟ್ಟು ಲೋಟು ಲಂಗು ವಿಜಿಲಿಂಗು ಆಹಿಲಿಂಗು ಲುಂಗು ಲಡಾದಿ ಇದು 10 ಇದು ಲಕಾರ ಯೋ ಕ್ರಿಯೆ ಅಕಾರೋಜಿ ಲಡಾದಿಯಿಂದ ಲಟ್ಟೆ ಮುಂತಾದ 10 ಲಕಾರಗಳು ಕ್ರಿಯಾಕಾರಕ ಯೋಗವಾದಾಗ ಅವಾಗ ಅದಕ್ಕೆ ದ್ವಿತೀಯಾದಿ ಭಕ್ತಿ ಬರುತ್ತೆ. ಆಗ ಸೋಮಯಾಗಂ ಕುರ್ಯಾತ್, ಅಗ್ನಿಹೋತ್ರಂ ಜುಹ್ಯಾ, ಅಗ್ನಿಹೋತ್ರವನ್ನು ಮಾಡಬೇಕು, ಸೋಮಯಾಗವನ್ನು ಮಾಡಬೇಕು. ಆ ಲಟ್ಟೆ ಮುಂತಾದ 10 ಲಕಾರಕ್ಕೂ ಅದು ಕ್ರಿಯಾಪದಕ್ಕೆ ಒಂದು ಕರ್ಮ ಬೇಕು. ಕರ್ಮ ಬೇಕಾದ್ರೆ ದ್ವಿತೀಯ ಆದಿ ಅಂತ ಇದ್ದಾರೆ ಅಲ್ವೋ, ಬರೀ ದ್ವಿತೀಯ ಒಂದೇ ಅಲ್ಲ. ದ್ವಿತೀಯ ಆಜ್ಯೇನ ಜುಹೋತಿ ತೃತೀಯ ಬರುತ್ತೆ. ಇಂದಾಯ ಸ್ವಾಹ, ಇಂದಾಯ ಬರುತ್ತೆ. ಕ್ರಿಯಾಕಾರಕ ಯೋಗವಾದರೆ ಅದು ಬರೀ 2 ನಾಮಪದ ಸಂಬಂಧವಾದ್ರೆ ಷಷ್ಠಿ ಬರುತ್ತೆ. ಕರ್ತೃಗೂ ಕ್ರಿಯಾಕಾರಕ ಸಂಬಂಧ ಆದರೆ ಆಗ ದ್ವಿತೀಯಾದಿ ಎಲ್ಲ ಭಕ್ತಿ ಬಂದು ಕೂತ್ಕೊಳ್ಳುತ್ತೆ ಅಂತ ಇದ್ದಾರೆ. ಕ್ರಿಯಾಕಾರಕ ಯೋಗೇ ಸತಿ ಲಡಾದಿ ದ್ವಿತೀಯಾದಿ ಸ್ಯಾತ್ ಪ್ರಾತಿಪದಿಕಾರ್ಥಸ್ಯ, ಅದು ದ್ವಿತೀಯ ಪ್ರಾತಿಪದಿಕಾರ್ಥಕ್ಕೆ ದ್ವಿತೀಯಾದಿ ಬರುತ್ತೆ. ಪ್ರಾತಿಪದಿಕಾರ್ಥ ಯಾವ್ದೋ? ಪ್ರಾತಿಪದಿಕಾರ್ಥ ಅಂದ್ರೆ ಮೂಲ ಪದಕ್ಕೆ ಪ್ರಾತಿಪದಿಕಾರ್ಥ ಅಂತ. ರಾಮ ಅಂದ ಪ್ರಾತಿಪದಿಕ, ರಾಮಃ ಅನ್ನೋದು ಸುಬಂತ. ರಾಮಃ ಪ್ರಾತಿಪದಿಕ ಅಲ್ಲ. ಪ್ರತಿ ಪದೇ ವರ್ತತೆ ಪ್ರಾತಿಪದಿಕಂ, ಪ್ರತಿ ಅದಕ್ಕೆ ಅಷ್ಟಕ್ಕೆ ಮೂಲ ಪದ ಅದು ಪ್ರಾತಿಪದಿಕ. ಇಲ್ಲಿ ಸೂತ್ರ ಏನಿದೆ? ಪ್ರಾತಿಪದಿಕಾರ್ಥ ಲಿಂಗ ವಚನ ಪರಿಮಾಣ ಮಾತ್ರ ಪ್ರಸವ ಕೃದಂತ ತದ್ದಿದ ಪ್ರಾತಿಪದಿಕ ಅದಕ್ಕೆಲ್ಲ ಪ್ರಥಮ ಭಕ್ತಿ ಬರ್ಬೇಕು ಅಂತ ಮಾಡಿದ್ದಾರೆ ನಿರ್ದೇಶ ಮಾಡುವಾಗ. ಪ್ರಾತಿಪದಿಕಾದಿಗಳಿದೆಯಲ್ಲ, ಪ್ರಾತಿಪದಿಕಾರ್ಥಕ್ಕೆ ದ್ವಿತೀಯಾದಿ ಭಕ್ತಿ ಬರುತ್ತೆ. ಪ್ರಾತಿಪದಿಕಾರ್ಥಕ್ಕೆ ಪ್ರಾತಿಪದಿಕಾರ್ಥ ಯಾವ್ದ?
ಆ ಕರ್ತೃ. ಭಾವಾರ್ಥೇನ ಆಮೇಲೆ ಭಾವಾರ್ಥದ ಅದು ಬರೋಲ್ಲ. ಭಾವಾರ್ಥೇನೆ ಸಂಕರ. ಭಾವಾರ್ಥದೊಡನೆ ಪ್ರಾತಿಪದಿಕ ಅರ್ಥಕ್ಕೆ ದ್ವಿತೀಯಾದಿ ಬರುತ್ತೆ ಅಂತ ಆದ್ರಿಂದ ಸಂಕರ ಇಲ್ಲ, ಅದಕ್ಕೂ ಇದಕ್ಕೂ ಬೆರಿಕೆ ಇಲ್ಲ ಅಂತ ಇದ್ದಾರೆ. ಅಲ್ಲ, ಎರಡು ತಗೊಳ್ತಾ ಇದಾರಲ್ವಾ. ಹೌದು. ಮೊದಲು ಕ್ರಿಯಾಕಾರಕ ಯೋಗದಿಂದ ದ್ವಿತೀಯಾದಿ ಲಕಾರಗಳು ಬರುತ್ತೆ ಅಂದ್ರು. ಆಮೇಲೆ ಇದೇನಿದು ಪ್ರಾತಿಪದಿಕಕ್ಕೆ ಭಾವಾರ್ಥದಲ್ಲಿ ಸಂಬಂಧ ಇರೋದ್ರಿಂದ ಬೆರಿಕೆ ಇಲ್ಲ ಅಂತ. ಭಾವಾರ್ಥದಲ್ಲಿ ಕ್ರಿಯಾರ್ಥ ಭಾವ ಅಂದ್ರೆ ಕ್ರಿಯಾರ್ಥದಲ್ಲಿ ಪ್ರಾತಿಪದಿಕ ಅರ್ಥಕ್ಕೆ ಕ್ರಿಯಾರ್ಥದೊಡನೆ ಒಂದು ಉದಾಹರಣೆ ಕೊಡೋದು. ಪ್ರಾತಿಪದಿಕಕ್ಕೆ ರಾಮ ಗಚ್ಚತಿ. ಪ್ರಾತಿಪದಿಕದ ಅರ್ಥ, ಪ್ರಾತಿಪದಿಕದ ಅರ್ಥ ಸುಬಂತ ಆಗತ್ತೆ. ಪ್ರಾತಿಪದಿಕ ಮೂಲ ರೂಪ, ಅದರ ಅರ್ಥ ಸುಬಂಧವಾಗಿ ಬರೋದು. ಪ್ರಾತಿಪದಿಕಕ್ಕೆ ವಿಭಕ್ತಿ ಹಾಕೋಕ್ಕಾಗಲ್ಲ. ಪ್ರಾತಿಪದಿಕವನ್ನು ಸುಬಂತ ಮಾಡ್ಕೋಬೇಕು. ಅಸ್ಪತ್ ಯುಷ್ಪದ ಪ್ರಾತಿಪದಿಕ ಯಾವ ಅಕಾರ ಅಂತ ಪುಲ್ಲಿಂಗು, ರಾಮ ಶಬ್ದ ಅಂತಲ್ಲ. ಅಕಾರ ಅಂತ ಪುಲ್ಲಿಂಗು, ರಾಮ ಅನ್ನೋದು ಪ್ರಾತಿಪದಿಕ, ಅದು ಬರಲ್ಲ. ಅದರ ಅರ್ಥ ಅಂದ್ರೆ ಯಾವುದೋ ಸುಬಂತದ ಹಾಕಕ್ಕೆ ಬರುತ್ತಲ್ಲ, ಅವಾಗ ಭಾವಾರ್ಥದೊಡನೆ ಅಂದ್ರೆ ಕ್ರಿಯಾರ್ಥದೊಡನೆ ಆಗತ್ತೆ ಅಂತ. ಅದನ್ನ ಇಲ್ಲಿ ಏನು ಬೆರಕೆ ಏನಾಗೋಲ್ಲ, ಅಸಂಕರವಾಗತ್ತೆ ಅಂತ. ಇದಕ್ಕೂ ವ್ಯತ್ಯಾಸ ಏನು? ಈ ಕ್ರಿಯಾಕಾರಕ ಯೋಗ ನಾನು ಅಷ್ಟು ಸೇರಿ ಒಂದ್ ಮಾಡ್ಬಿಟ್ಟೆ ನಾವು. ಒಂದೇ ಮಾಡಿದಾರ? ಹೇಗ್ ಮಾಡಿದಾರೆ ಬೇರೆ? ಇವರು ಕ್ರಿಯೆ ಮತ್ತು ಕಾರಕಗಳಿಗೆ ಸಂಬಂಧವಿದ್ದರೆ ದ್ವಿತೀಯಾದಿ ವಿಭಕ್ತಿಗಳು ಬರುವವು. ಆಯ್ತು. ಲಟ್ ಮುಂತಾದವು ಮಾತ್ರ ಪ್ರಾತಿಪದಿಕದ ಅರ್ಥಕ್ಕೆ ಕ್ರಿಯೆ ಎಂಬುವ ಭಾವ, ಧಾತುವಿನ ಅರ್ಥ ಇದರೊಡನೆ ಸಂಬಂಧವಿದ್ದರೆ ಮಾತ್ರ ಬರುವುದು. ಇದೇ ವ್ಯವಸ್ಥೆಯು. ಅಸಂಕರ ಸಂಕರನೇ ಸೇರ್ಕೊಳ್ಳೋದು, ಬೆರಕೆ ಆಗಲ್ಲ ಅಂತ. ಅದು ಇದು ಒಂದೇ ಆಯ್ತು ಅಂತ ಅದ್ ಬೇರೆ ಇದು ಬೇರೆ ಅಂತ. ಏನೋ ಹೌದಾ? ಪ್ರಾತಿಪದಿಕವೆಂದರೆ ಅರ್ಥವುಳ್ಳದ್ದಾಗಿಯೂ ಅರ್ಥವದ್ ಅಧಾತು ಅಪ್ರತ್ಯಯ ಪ್ರಾತಿಪದಿಕಂ ಸೂತ್ರ. ಅರ್ಥವತ್ ಅಧಾತು ಅಪ್ರತ್ಯಯ ಪ್ರಾತಿಪದಿಕಂ. ಅರ್ಥವದ್ ಅಧಾತು ಇದೆಯಾ? ವ್ಯಾಕರಣ ಪುಸ್ತಕ ಇದೆ ಯಾವ ಇವುಗಳ ಸಿದ್ಧಾಂತ ಕೌಮುದಿ 2ನೇ ಭಾಗ, ಎರಡನೇದು. ಇದು ಎರಡು ಇದನ್ನ ತೋರಿಸಿ ಹಾಕೊಳ್ಳಿ ಚೆನ್ನಾಗಿ. ಎರಡನ್ನ ಭಾಗ ಮಾಡ್ಕೊಂಡು ತೋರಿಸಿ. There is no confusion. 116 ಅಸಂಕರ ಅತಃ ಅಸಂಕರ ಅಂತ ಮಾಡಿದ್ದಾರೆ. ಏನ ಆ ಮಜಾ ಬಿಸ್ಕತ್ತಮ್ಮ 114 ಹೋಗಿದ್ದಾರೆ. ಪೇಜ್ 1-2-45. ಏನ್ ಮಾಡಿದ್ದಾರೆ ಅವರು? ಎರಡು ಮಾಡಿದ್ದಾರೆ. ಈ ದ್ವಿತೀಯ ವಿಭಕ್ತಿನಲ್ಲಿ ದ್ವಿತೀಯ ವಿಭಕ್ತಿಯ ಮುಂತಾದ ವಿಭಕ್ತಿಗಳಲ್ಲಿ ಕಾರ್ಯಕ್ಕೂ ಅಂದ್ರೆ ಕ್ರಿಯೆಗೂ ಮತ್ತೆ ಕಾರಕಗಳಿಗೂ ಸಂಬಂಧ ತೋರ್ಸಕ್ ಬಂದಿರೋದು. ಆಮೇಲೆ ಟೆನ್ಸಸ್, ಲಟ್ ಲಕಾರ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಟೆನ್ಸಸ್ ಬರ್ತಲ್ಲ ಲಕಾರಗಳು, ಅವು ಪ್ರಾತಿಪದಿಕಕ್ಕೂ ಮತ್ತೆ ಅದರ ಇದು ಏನಂತ ಹೇಳಿದ್ರೆ ಧಾತು ಅರ್ಥ, ಮೂಲ ಧಾತು, ಅದಕ್ಕೆ ಅರ್ಥ ತೋರ್ಸಕ್ ಬಂದಿರೋದು. ಆದ್ರಿಂದ ಏನ್ ಕನ್ಫ್ಯೂಷನ್ ಇಲ್ಲ. ಪ್ರಾತಿಪದಿಕಕ್ಕೂ ಅರ್ಥವದ್ ಅಧಾತು ಇದೆ ನೋಡಿ ಸೂತ್ರ. ಅರ್ಥವದ್ ಅಧಾತು ಪ್ರತ್ಯಯ ಪ್ರಾತಿಪದಿಕಂ. ಧಾತು ಒಂದು ಇದೇ ಹೊರಟೋಗಿದೆ, ನಾನೇ ಹೊರಟೋಗಿದೆ. ಕೆಳಗೆ ಸರ್ ಟಿಪ್ಪಣಿ ಸೂತ್ರವಿದೆ ಅಂತ ಇದೆ. ಧಾತು ಪ್ರತ್ಯಯ ಮತ್ತು ಪ್ರತ್ಯಯಾಂತ ಶಬ್ದಗಳನ್ನು ಬಿಟ್ಟು, ಧಾತು ಪ್ರತ್ಯಯ ಮತ್ತು ಪ್ರತ್ಯಯಾಂತ ಶಬ್ದಗಳು ಬಿಟ್ಟು ಉಳಿದ ಅರ್ಥವತ್ತಾದ ಶಬ್ದ ಸ್ವರೂಪಕ್ಕೆ ಪ್ರಾತಿಪದಿಕ. ಪ್ರತ್ಯಯನ ಔಜಸ್ ಪ್ರತ್ಯಯ, ಧಾತು ಒಂದೇ ಕ್ರಿಯಾ ಇದು
ಅದೇ ಅದೇ ಏದಬದ್ದು ಧಾತು ಹ್ಮ್. ಮತ್ತು ಪ್ರತ್ಯಯಾಂತ ಶಬ್ದಗಳು ಶಬ್ದಗಳಿಂದ ರಾಮ ಕೃಷ್ಣೇನ ಗಜ ಬಿಟ್ಟು ಉಳಿದ ಅರ್ಥವತ್ತಾದ ಇರಬೇಕು. ಶಬ್ದ ಸ್ವರೂಪಕ್ಕೆ ಪ್ರಾತಿಪದಿಕವೆಂಬ ಸಂಜ್ಞೆ ಬರ್ತದೆ. ಧಾತುವಿಗೂ ಅರ್ಥವಿರುವುದರಿಂದ ಅದನ್ನು ವ್ಯಾಪ್ತಿ ಮಾಡುವುದು ಅಧಾತು ಅಂತ ಎನ್ನುವ ಪದದಲ್ಲಿ ತಿಳಿಸಿದ್ದಾರೆ. ಸೊಪ್ಪು ಹಣ್ಣು ಮುಂದಾದ ಪ್ರತ್ಯಯಗಳು ಅರ್ಥವಿರುತ್ತದೆ. ಅದರ ನಿವೃತ್ತಿಗಾಗಿ ಅಪ್ರತ್ಯಯ ಅಂದ್ರು. ಪ್ರತ್ಯಯ ಗ್ರಹಣ ತದಂತಗ್ರಹಣ ಪರಿಭಾಷೆಯ ಸೂತ್ರದಲ್ಲಿ ಅಪ್ರತ್ಯಯ ಎಂಬಲ್ಲಿರುವ ಪ್ರತ್ಯಯ ಶಬ್ದದಿಂದ ಪ್ರತ್ಯಯಾಂತ ಗ್ರಹಣವೂ ಆಗಿರುತ್ತದೆ. ಪ್ರತ್ಯಯ ಶಬ್ದದಿಂದ ಪ್ರತ್ಯಯಾಂತದ ಗ್ರಹಣ ಅದರ ವೃತ್ತಿಯಲ್ಲಿ ಪ್ರತ್ಯಯಂ ಪ್ರತ್ಯಯಾಂತಂಚ ಇದೆ. ನಂಗೆ ಅವರ ಇಂಗ್ಲಿಷ್ ಅಭಿಪ್ರಾಯ ನಂಗೆ ಇನ್ನೊಂದು ಹೇಳಿ ಅರ್ಥ ಆಗಲಿಲ್ಲ. ಅವರು ಕ್ರಿಯಾಕಾರಕ ಯೋಗಿ ದ್ವಿತೀಯಾದಿ ಯಾವ್ಯಾವ ಕ್ರಿಯಾಕಾರಕ ಯೋಗ ಲಕಾರ ಕ್ರಿಯೆಗೂ ಮತ್ತು ಕಾರಕಗಳಿಗೂ ಸಂಬಂಧ ತೋರಿಸ್ತಾ ಇದೆ. ಲಕಾರಗಳಲ್ಲಿ ಕ್ರಿಯೆಗೂ ಕಾರಕ್ಕೂ ಸಂಬಂಧ ತೋರಿಸುತ್ತಾ. ದ್ವಿತೀಯ ಏನೋ ಲಡಾದಿ ದ್ವಿತೀಯ ಅದನ್ನು ಸಪರೇಟ್ ಮಾಡ್ಕೊಂಡಿದ್ದಾರೆ. ಅಕ್ಯೂಸೇಟಿವ್ ಕೇಸ್ ದ್ವಿತೀಯ ವಿಭಕ್ತಿಯೇ ಮುಂತಾದದ್ದು ಕ್ರಿಯೆಗೂ ಮತ್ತು ಕಾರಕಗಳಿಗೂ ಸಂಬಂಧ ತೋರಿಸುತ್ತೆ. ಆಮೇಲೆ ಲಕಾರಗಳು ಟೆನ್ಸಸ್ ಲೈಕ್ ದ ಪ್ರೆಸೆಂಟ್ ಎಕ್ಸೆಟ್ರಾ ಅವು ಪ್ರಾತಿಪದಿಕಕ್ಕೂ ಮತ್ತೆ ಧಾತ್ವರ್ಥಕ್ಕೂ ಸಂಬಂಧ ತೋರ್ಸಕ್ ಬಂದಿದೆ. ಅದರ ಅರ್ಥ ತೋರ್ಸಕ್ ಬಂದಿದೆ. ಆದ್ರಿಂದ ಏನ್ ಕನ್ಫ್ಯೂಷನ್ ಇಲ್ಲ. ಅತಃ ಅಸಂಕರ ಭಾವಾರ್ಥೇನ ಕ್ರಿಯಾರ್ಥೇನ ಇಲ್ಲ ಧಾತ್ವರ್ಥೇನ ಧಾತ್ವರ್ಥ ಪ್ರಾತಿಪದಿಕಕ್ಕೂ ಧಾತುವಿನ ಅರ್ಥಕ್ಕೂ ಸಂಬಂಧ ತೋರ್ಸೋದು ಇದು. ಹೀಗೆ ಬರ್ಕೊಳ್ಳಿ ನೀವು. ಏನ್ ಮಾಡ್ಕೊಂಡ್ರೆ ದ್ವಿತೀಯಾದಿ ವಿಭಕ್ತಿಗಳು ಕ್ರಿಯಾಕಾರಕ ಸಂಬಂಧವಾದಾಗ ಬರುತ್ತದೆ. ಕ್ರಿಯಾಕಾರಕ ಯೋಗಿ ದ್ವಿತೀಯಾದಿ ಕ್ರಿಯಾಕಾರಕ ಸಂಬಂಧ. ಕ್ರಿಯೆಗೂ ಕಾರಕಕ್ಕೂ ಸಂಬಂಧ ಬಂದಾಗ ಗಚ್ಚತಿ ಅಂದ್ರೆ ಪದ್ಭ್ಯಾಂ ಗಚ್ಚತಿ ಕಾರಕ. ಪಶ್ಯತಿಯಿಂದ ವೃಕ್ಷಂ ಪಶ್ಯತಿ ಕಾರಕ. ಯಾವ ಅಲ್ಲಿ ಮಾಡುತ್ತಾನೆ ಕ್ರಿಯೆಗೆ ಕಾರಕ ಏನಿದೆ ಅದಕ್ಕೆ ದ್ವಿತೀಯಾದಿ ವಿಭಕ್ತಿ ಬರುತ್ತೆ. ಕ್ರಿಯೆಗೂ ಕಾರಕಕ್ಕೂ ಸಂಬಂಧವಾದಾಗ ದ್ವಿತೀಯಾದಿ ವಿಭಕ್ತಿ ಬರುತ್ತದೆ. ಲಡಾದಿ ಲಕಾರ ಲಡಾದಿ 10 ಲಕಾರಗಳಾದರೋ ಲಡಾದಿತು ಲಡಾದಿ 10 ಲಡಾದಿ ಅಲ್ಲ ಲಡಾದಿ ಲಟ್ಟೆ ಮುಂತಾದ 10 ಲಕಾರಗಳು. ಲಟ್ಟು ಲಿಟ್ಟು ಟಕಾರ 5 ಲಾ ಲಾ ಲಿ ಲೂ ಇದೆಯಲ್ಲ. ಲಾನ ಲಟ್ಟು ಲೀಲೆ ಲಿಟ್ಟು ಲೂನು ಲುಟ್ಟು ರಟ್ಟು ಲೋ ಲಾ ಲಿಂಗ್ ಲಿಂಗ್ ಅಹಿಲಿಂಗ್ ಲಾ ಲಿ ಲೂ ರು ಹಾಗೆ ಇರೋದು ಲೋ. ಗ್ಯಾಪ್ ಕಟ್ಟೋ ಸುಲಭ. ಅಲ್ಲಿ ಏನ್ ಮಾಡಿದೆ ಅಂದ್ರೆ 10 ಲಕಾರದಲ್ಲಿ ಲಟ್ಟು ವರ್ತಮಾನ ಒಂದೇ, ಲಿಟ್ಟು ಭೂತಕಾಲ, ಲುಟ್ಟು ಭವಿಷ್ಯತ್ ಕಾಲ, ಮತ್ತೆ ಅನಧ್ಯತನೇ ಇವತ್ತಿನ ಭವಿಷ್ಯತ್ ಆದ್ರೆ ಶ್ವಃ ವೃಷ್ಟಿ ಭವಿತಾ ಅನ್ನೋ ಯಾವತ್ತೂ ಆದ್ರೆ ಭವಿಷ್ಯಕ್ಕೆ ರಟ್ಟು ನೋಟ್ ಇದೆಯಲ್ಲ ಅದು ಆಜ್ಞಾರ್ಥ. ಹಾಗೆ ಹಾಗೆ ಲಡಾದಿಗಳಾದರೂ ಪ್ರಾತಿಪದಿಕಾರ್ಥಕ್ಕೂ ಕ್ರಿಯಾರ್ಥದೊಡನೆಯೂ ಪ್ರಾತಿಪದಿಕಾರ್ಥಕ್ಕೆ ಕ್ರಿಯಾರ್ಥದೊಡನೆ ಸಂಬಂಧವಾದಾಗ ಭಾವಾನು ಧಾತ್ವ ಕ್ರಿಯಾರ್ಥ ಸಂಬಂಧವಿದ್ದರೆ ಮಾತ್ರ ಬರುವುದು. ಪ್ರಾತಿಪದಿಕಾರ್ಥಕ್ಕೆ ಧಾತ್ವರ್ಥದೊಡನೆ ಸಂಬಂಧ ಇದ್ದಾಗ ಪ್ರಾತಿಪದಿಕಾರ್ಥಕ್ಕೆ ಧಾತ್ವರ್ಥದೊಡನೆ ಸಂಬಂಧವಾದಾಗ ಬರುತ್ತದೆ ಅಂತ. ಅದು ಇಲ್ಲಿ ಬೆರಿಕೆ ಇಲ್ಲ. ಪ್ರಾತಿಪದಿಕಾರ್ಥಕ್ಕೆ ಧಾತ್ವರ್ಥದೊಡನೆ ಬರುತ್ತೆ ಅಂತ. ಅದನ್ನ ಇದಕ್ಕೆ ಕಲಬೆರಕೆ ಇಲ್ಲ. ಲಡಾದಿಗಳು ಬರುತ್ತೆ. ಲಡಾದಿ ಪ್ರಯೋಗ ಯಾವಾಗ? ದ್ವಿತೀಯಾದಿ ಪ್ರಯೋಗ ಯಾವಾಗ? ದ್ವಿತೀಯಾದಿ ಪ್ರಯೋಗ ಕ್ರಿಯಾಕಾರಕ ಸಂಬಂಧವಾದಾಗ. ಲಡಾದಿ ಪ್ರಯೋಗ ಪ್ರಾತಿಪದಿಕಾರ್ಥಕ್ಕೆ ಧಾತ್ವರ್ಥದೊಡನೆ ಸಂಬಂಧವಾದಾಗ ಬರುತ್ತೆ.
ಕ್ರಿಯಾಕಾರಕ ಸಂಬಂಧ ಆಗಿ ದ್ವಿತೀಯಾದಿ ಬರುತ್ತೆ. ಲಡಾದಿ ಪ್ರಯೋಗವಾದರೂ ಪ್ರಾತಿಪದಿಕ ಅರ್ಥಕ್ಕೆ ಧಾತ್ವರ್ಥದೊಡನೆ ಆದಾಗ ಬರುತ್ತೆ ಅಂತ ಅಂದ್ರೆ ಇದಕ್ಕೆ ಕಲಬೆರಕೆ ಇಲ್ಲ, ಕನ್ಫ್ಯೂಸ್ ಇಲ್ಲ ಅಂತದ. ಅಹಂಕಾರ ಅಂದ್ರೆ ಕನ್ಫ್ಯೂಸ್ ಇಲ್ಲ ಮಾಡ್ಕೋಬೇಕು. ಸಂಶಯವಿಲ್ಲ. ಬಹಳ ಕಷ್ಟ ಇದು, ಈಜು ವಿಭಾಗ ಮಾಡೋ ಗೊತ್ತಾಗೋದಿಲ್ಲ. नाम्नो मिथो योगे षष्ठी प्रसंगेन इतर विभक्तीनां विषय व्यावर्तितभागे वृक्षस्तिष्ठति तं पश्येत् इत्यादि प्रयोगेषु क्रियाकारक योगे गम्यमाने द्रवज्योति प्रथमा द्वितीये इत्यादि विभक्ति विशेषः स्यात्। तत्रापि क्रियायाः कर्तृ कर्म करण संप्रदान अपादानादिकरण संबंधे विभक्ति विशेषाः भवन्ति इत्यर्थः। कारक विभक्तीनां विषयमुक्त्वा क्रियापद विषय कारपद विभक्ति आदिपदेन लिना लिडादयः लडादिन लिडादय नव लकाराः लिख्यन्ते। अर्थवद् अधातु प्रत्यय प्रातिपदिकमिति सूत्रित प्रातिपदिकार्थस्य पचत्यादि धात्वर्थेन योगे प्रातिपदिकार्थಕ್ಕೆ धात्वर्थ योगे गम्यमाने लडादि विभक्तिः स्यात्। तत्रापि वर्तमानत्व अनद्यतनत्वादि विशेषेषु क्रियायोगे लकारादि विशेषाः भवन्ति इत्यर्थः। सुपां तिङाञ्च विभक्तीनाम् इत्थं व्यवस्थितौ असाङ्कर्यं फलमाह इत्यसङ्करः। ಚೆನ್ನಾಗಿದೆ ವ್ಯಾಖ್ಯಾನ, ಕರೆಕ್ಟ್ ಇದೆ. ವ್ಯವಸ್ಥಿತ ನಿಯಮ ಸಹಜ ಜುಡು 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 ಸಹಜ ಇಲ್ಲ ಹಂಗಿಲ್ಲ. ಅವನು ಏನು ಇದರಲ್ಲಿ ಪರಸ್ಪರಂ ಭಾವ ಅಂತ ಅವನಿಗೆ ಇವನಿಗೆ ಅವನು ಸಪೋರ್ಟ್ ಮಾಡ್ಕೊಂಡು ಮಾಡೋದು, ಅವನು ನೀವು ಸಮರ್ಥನೆ ಮಾಡೋದು, ಇವನು ಸಮರ್ಥನೆ ಮಾಡೋದು. ಯಾಕೆಂದ್ರೆ ಇಬ್ರು ದೂರ್ಸರು ಅಲ್ವಾ? ಹಾ, ಅವರಿಬ್ರು ಕರೆಕ್ಟ್ ಇದು ಮಾಡ್ಕೊಂಡಿದ್ದಾರೆ. ಕರ್ಕಟಕ ದಮನಕ ಅಂತ, ಮ್ಯೂಚುವಲ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್. ಕರ್ಕಟಕ ದಮನಕ ಅಂತ ಅಲ್ವಾ? ಹೇಳ ಏನು ಹೇಳ್ತಿದ್ರ? ಬಾ ಸಿಕ್ಕಾಕೊಂಡ್ಬಿಟ್ಟ ಇವಾಗ. ತೇಜಿದ್ದೆ ಆಟ ಆಡ್ತಿದ್ದ. ಕ್ರಿಯಾಕಾರಕ ಯೋಗ ಆದ್ರೆ ದ್ವಿತೀಯಾಗಿ ಬರುತ್ತೆ. ಲಡಾದಿಗಳಾದರೂ ಪ್ರಾತಿಪದಿಕಾರ್ಥಕ್ಕೆ ಕ್ರಿಯಾ ಧಾತ್ವರ್ಥದೊಡನೆ ಆಗಾಗ ಬರುತ್ತೆ ಲಡಾದಿ ಪ್ರಯೋಗ. ಅದನ್ನ ಇಲ್ಲೇನ್ ಬೆರಿಕೆ ಇಲ್ಲ ಅಂದ್ರು. ಏನ್ ಬರ್ಕೊಡಿ ಅಣ್ಣ ಕೇಳ್ಕೋಬೇಕು. ಕರೆಕ್ಟ್. ಮುಂದಾದ ಲಡಾದಿ ಮುಂತಾದ 9 ಲಕಾರ ಬೇಕು. ಲಡ ಮುಂದೆ 10 ಲಕಾರ. ಲಡಾದಿ ಮುಂತಾದ 10 ಲಕಾರಗಳು 10 ಲಕಾರಗಳು ಪ್ರಾತಿಪದಿಕಾರ್ಥಕ್ಕೆ ಸಂಬಂಧವಿದ್ದಾಗ ಬರುತ್ತದೆ. ಆದ್ದರಿಂದ ಎರಡಕ್ಕೂ ಸಂಕರವಿಲ್ಲ, ಸಂಶಯವಿಲ್ಲ. ಅಲ್ಲ ಬ್ರಾಕೆಟ್ ಬೇಡ, ಅದು ಮೂಲದಲ್ಲಿದೆ. ಹಾ, ಅದರಿಂದ ಎರಡಕ್ಕೂ ಬೆರಿಕೆ ಇಲ್ಲ. ಸಂಕರ ಇಲ್ಲ ಅಂದ್ರೆ ಬೆರಿಕೆ ಇಲ್ಲ. ಬೆರಿಕೆ ಇಲ್ಲ ಬರ್ಕೊಂಡ್ಬಿಡು. ಎರಡಕ್ಕೂ ಬೆರಿಕೆ ಇಲ್ಲ ಬರ್ಕೊಂಡ್ಯಾ? ಇಲ್ಲ. ಸಂಕರ ಗೊತ್ತಾಗ್ಬೇಕಲ್ಲ. ಸಂಕರ ಜಾತಿ ಬೇಡ, ಬೆರಿಕೆ ಇಲ್ಲ ಕಂಡ್ಬರ್ಕೊ. ಅದ್ರಿಂದ ಎರಡಕ್ಕೂ ಬೆರಿಕೆ ಇಲ್ಲ. ನಮ್ಮ ಸುಮನ ಅಕ್ಕ ಏನೋ ಕೇಳ್ತಾ ಇದ್ರಮ್ಮ, ಇಲ್ಲಿ ಇದು ವರ್ಬ್ ಮತ್ತೆ ಕಾರಕಕ್ಕೆ ಸಂಬಂಧ ಹೇಳ್ತಾ ಇದೆ. ಒಂದ್ ಎಕ್ಸಾಂಪಲ್ ಕೊಟ್ಬಿಟ್ಟು ಅದ್ ಹೇಳಿ ಗುರುಗಳೇ, ಯಾವ್ದು ವರ್ಬ್ ಯಾವ್ದು ಹೇಳ್ತೀನಿ ಹೇಳಿ. ಕಾರಕ ಅದು ಕ್ರಿಯೆಗೆ ಸಾಧನ ಕಾರಕ. ಇವಾಗ ಕ್ರಿಯೆ ಯಾವುದು? ಕಡಿಯುತ್ತಾನೆ ಕ್ರಿಯೆ. ಅದಕ್ಕೆ ಕುಡುಗೋಲು ಮಚ್ಚಿದೆಯಲ್ಲ, ಮಚ್ಚಿನಿಂದ ಕಡಿಯುತ್ತಾನೆ, ಅದು ಕಾರಕ. ಅದಕ್ಕೆ ಸಂಬಂಧವಾದಾಗ ಸಾಧನ ಕಾರಕನ ಸಾಧನ ಕಾರಕ. ಆಮೇಲೆ ವಿಷಯ ಕ್ರಿಯೆಗೆ ಯಾವ್ದು ಆಬ್ಜೆಕ್ಟ್ ಅದು ಕಾರಕ. ಯಾವ್ದನ್ನ ಕಡಿತಾನೆ? ಕಟ್ಟಿಗೆ ಕಡಿತಾನೆ, ಕಟ್ಟಿಗೆನು ಕಾರಕ. ಯಾವ್ದಕ್ಕೆ? ಕಡಿಯೋ ಕ್ರಿಯೆಗೆ ಬರ್ಕೊಳ್ಳಿ. ಕಡಿಯೋ ಕ್ರಿಯೆಗೆ ಕಡಿಯೋನು ಒಬ್ಬ ಕಾರಕ. ಕಡಿಯೋನು, ಕಡಿಯೋ ಕ್ರಿಯೆ ಕಡಿಯೋನು, ಕಡಿಯೋ ಸಾಧನ ಅದು ಕಾರಕ. ಆಮೇಲೆ ಕಡಿಯೋ ವಸ್ತು ಯಾವ್ದನ್ನ ಕಡಿತಾನೋ ಅದು ಒಂದು ಕಾರಕ. ಆಮೇಲೆ ಎಲ್ಲಿ ಕಡಿತಾನೋ ಅದು ಕಾರಕ. ಎಲ್ಲಿ ಯಾವ ಜಾಗದಲ್ಲಿ ಕಡಿತಾನೋ ಅದು ಕಾರಕ.
ಯಾರಿಗಾದ್ರು ಕೊಡಕ್ ಕಡ್ತಾ ಇದೆ. ಇವಾಗ ಕಡ್ದ್ಬಿಟ್ಟು ಯಾರಿಗೋ ಕೊಡ್ತೀನಿ, ಸೌದೆ ಕಡ್ದ್ಬಿಟ್ಟು ಯಾರಿಗ್ ಕೊಡ್ತೀರೋ ಅವರು ಕಾರಕ. ಕಟ್ಟಿಗೆ ಕಡ್ದ್ಬಿಟ್ಟು ಯಾರಿಗಾದ್ರು ಕೊಟ್ರೆ ಅವರು ಕಾರಕ ಆಗ್ತಾರೆ. ಸೊ ಬೇಸಿಕಲಿ ಕಾರಕ ಅಂದ್ರೆ ಕ್ರಿಯೆಗೆ ಮಾಡಿ ಸಾಧನ, ಕ್ರಿಯೆ ನಡೆಯೋದಕ್ಕೆ ಬೇಕಾದ ಸಾಧನಗಳು, ಕ್ರಿಯೆಗೆ ಬೇಕಾದ ಇನ್ಸ್ಟ್ರೂಮೆಂಟ್ಗಳು ಕಾರಕ. ಕ್ರಿಯೆಗೆ ಬೇಕಾದ ಇನ್ಸ್ಟ್ರೂಮೆಂಟ್ ಅದು ಕಾರಕ. ಅದು ಕಾರಕ ಇದು ದ್ವಿತೀಯದಲ್ಲಿ ಬರುತ್ತೆ. ಆದ್ರೆ ಲಡಾದಿ ಹತ್ತು ಲಕಾರ ಮಾತ್ರ. ಅದನ್ನ ಇದು ವಿಭಕ್ತಿ ಹೇಳ್ತೀವಿ. ಅಂದ್ರೆ ಯಾವ ಕೆಲಸ ಮಾಡಿದ್ರು ಎಲ್ಲಾ ತರನು ಅಂತ ಅರ್ಥ ವಿಭಕ್ತಿ ಅಂತ ಹೇಳ್ತೀವಿ. ರಾಮಂ ಪಶ್ಯತಿ ದಂಡೇನ ತೃತೀಯ, ರಾಮಾಯ ನಮಃ ಚತುರ್ಥಿ, ಅಥವಾ ರಾಮಾಯ ದದಾತಿ ಚತುರ್ಥಿ, ವೃಕ್ಷಾತ್ ಫಲಂ ಪಸೆ ವೃಕ್ಷಾತ್ ಪಂಚಮಿ. ಹಾಗೆ ದ್ವಿತೀಯ ಅಂದ್ರೆ ರಾಮಂ ದ್ವಿತೀಯ, ರಾಮೇಣ ತೃತೀಯ, ರಾಮಾಯ ಚತುರ್ಥಿ, ರಾಮಾತ್ ಪಂಚಮಿ, ರಾಮಸ್ಯ ಷಷ್ಠಿ, ರಾಮೇ ಸಪ್ತಮಿ. ಹಾಗೆ ಎಲ್ಲ ಇದೆ. ಇದಕ್ಕೂ ವಿಷಯ ಸ್ತ್ರೀಲಿಂಗಕ್ಕೆಲ್ಲ ಬೇರೆ ಬರ್ತದೆ. ಈಗ ಸೀತಾ, ಸೀತಾಂ, ಸೀತೆಯ, ಸೀತಾಯೈ, ಸೀತಾಯಾಹ, ಸೀತಾಯಾಹ, ಸೀತಾಯಾಂ. ಇದು ದ್ವಿತೀಯಾದಿ ವಿಭಕ್ತಿ. ದ್ವಿತೀಯ ತೃತೀಯ ಚತುರ್ಥಿಯಿಂದ ದ್ವಿತೀಯಾದಿ ಅಂದ್ರೆ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ. ಪರ್ಟಿಕ್ಯುಲರ್ ಆಗಿ ದ್ವಿತೀಯನೇ ಬರುತ್ತೆ, ದ್ವಿತೀಯಗೆ ಸಂಬಂಧ ಇದೆ ಅಂತ. ಹೌದು, ಅದು ಕರ್ತೃ ಅಂಡರ್ಸ್ಟುಡ್. ಅದನ್ನ ಪ್ರಥಮ ಶುರು ಮಾಡ್ಲಿಲ್ಲ. ಪ್ರಥಮ ಇದ್ದೇ ಇರುತ್ತೆ, ಕರ್ತೃ ಅಂಡರ್ಸ್ಟುಡ್ ಇದ್ದೇ ಇರುತ್ತೆ ಅಂತ ಹೇಳಿ ಪ್ರಥಮ ಶುರು ಮಾಡ್ಲಿಲ್ಲ. ದ್ವಿತೀಯ ದ್ವಿತೀಯ ದ್ವಿತೀಯಾದಿ. ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ಅರ್ಥ. 7 ವಿಭಕ್ತಿ. ಲಾಡಾದಿಗಳು ಅಂದ್ರೆ ಲಟ್ಟು ಲಿಟ್ಟು ಲುಟ್ಟು ಇದೆಯಲ್ಲ, ಲಕಾರ. ಭವತಿ ಭವತಃ ಭವಂತಿ ಲಟ್ಟು, ಬಭುವ ಲಿಟ್ಟು, ಕರೋತಿ ಕರ್ತ. ಅದು ಪ್ರಾತಿಪದಿಕಾರ್ಥಕ್ಕೆ ಧಾತ್ವರ್ಥದೊಡನೆ ಸಂಬಂಧವಾದಾಗ ಲಡಾದಿ ಬರುತ್ತೆ. ಭಕ್ತಿ ಅದು ಇಂಟ್ರಾಗೇಟಿವ್ ಅಂತ ಏನೋ ಅಂತಾರೆ. ಇಂಟ್ರಾಗೇಟಿವ್ ಅಂತ ಏನೋ ಅಂತಾರಲ್ಲ, ಇಂಟ್ರಾಗೇಟಿವ್. ನೋಡ್ತೀನಿ, ನೀವು ಹೇಳ್ತಾ ಇದ್ದೀರಿ. ನೀಲೋತ್ಪಲೇತು ನಾಮಾರ್ಥಂ ನಾಮಾರ್ಥಾವಪಹಾಯ ಪರಸ್ಪರಂ. ಕೇಸಸ್ ಭೇದಮೇಕಾತ್ಮತಾಂ ಯಾತೌ ಇತಿ ಷಷ್ಠೀನ ಸಮ್ಮತಾ. ಭೇದೇನ ಯಾತೌ ನಾಮಾರ್ಥೌ. ಅಯ್ಯೋ ಸಾಯಂದ್ರೆ ಆಯ್ತು, ಬಿಡಿಸಿ ಬರಲ್ಲ. ಅದು ಗೊತ್ತಾಗಲ್ಲ. ವಾಂತಾದೇಶ ಹೆಣ್ಣು ಅಂತಾನೆ ಅವ್ನು ಗೊತ್ತಿಲ್ಲ. ಹೆಣ್ಣು ವೃದ್ಧಿ ಗುಣ ಮೂರೇ ಗೊತ್ತಿಲ್ಲ. ಹಾಗೆ ಇನ್ನೇನು ಇಲ್ಲ. ವಾಂತಾದೇಶ ವಾಂತಿ ಹೋಗೋದು ವಾಂತಾದೇಶ ಅಂತ ಆ ವಾಂತಿ ಇರುತ್ತೆ. ಭೇದಂ ಯಾತೌ ಯಾಸಂದೆ ನೀಲೋತ್ಪಲೆ ತೂ ನೀಲೋತ್ಪಲೆ ಅನ್ನೋ ಜಾಗದಲ್ಲಿ ಆದರೂ ನೀಲಿಯಾದ ನೈದಿಲೆ ಅನ್ನೋ ಜಾಗದಲ್ಲಿ ನಾಮಾರ್ಥವು, ಅದು ನಾಮಾರ್ಥ. ಅದು ನೀಲವು ನಾಮ, ಉತ್ಪಲವು ನಾಮ, ನೌನದು ಎರಡು. ಅದು ವರ್ಬಲ. ಬ್ಲೂ ಅನ್ನೋದು ನೌನು, ಅದು ಲೋಟಸ್ ಅನ್ನೋದು ನೌನು, ಎರಡು ನೌನೆ.
ಆ ನಾಮಾರ್ಥ ಅಲ್ಲಿ ಆ ಜಾಗ ಬಿಟ್ಬಿಟ್ಟು ಇಲ್ಲಿ ಅಪಹಾಯ ಆ ಜಾಗ ಬಿಟ್ಟು ಪರಸ್ಪರಂ ಭೇದ ಏಕಾತ್ಮತಾಂ ಯಾತು. ಎಲ್ಲಿ ಧಾತ್ವರ್ಥಗಳು ಪ್ರಾತಿಪದಿಕಾರ್ಥವು ಏಕಾತ್ಮತವನ್ನು ಪಡ್ಕೊಳತ್ತೋ ಅಲ್ಲಿ ಷಷ್ಠಿ ಬರೋದಿಲ್ಲ. ಮುಂದಕ್ಕೆ ಸೇರಿಸ್ಕೋಬೇಕು ಅವ್ರೆಲ್ಲ. ಅಪಹಾಯ ಪರಸ್ಪರಂ ಭೇದಂ. ಅದ ಆ ಜಾಗ ಬಿಟ್ಟು ಪರಸ್ಪರಂ ಭೇದಂ ಅಲ್ಲ ಪರಸ್ಪರ ಭೇದಂ ಅಪಹಾಯ ಪರಸ್ಪರಂ ನೀಲಂ ಉತ್ಪಲಂ ಅನ್ನೋ ಜಾಗ ಪರಸ್ಪರ ಭೇದವನ್ನು ಬಿಟ್ಬಿಟ್ಟು ಏಕಾತ್ಮತ ಯಾತು. ಷಷ್ಠಿನ ಸಮ್ಮತ. ಹ? ಅದಕ್ಕೆ ಷಷ್ಠಿ ವ್ಯವಸ್ಥೆ ಬೇಕಿಲ್ಲ. ಅಲ್ಲ ಎಲ್ಲಿ ಷಷ್ಠಿ ಬೇಕಿಲ್ಲ ಅಂತ ನೀಲಂ ಉತ್ಪಲಂ ಅಂತಾನೆ ಅನ್ವಯ ಆಯ್ತು ಅಷ್ಟೇ. ನೀಲಸ್ಯ ಉತ್ಪಲಂ ಮಾತ್ರ ಏನು ಬೇಡೋದು ಏಕಾತ್ಮದ ಆಗತ್ತೆ ಅಂತ. ಒಂದೇ ನಾಮಾರ್ಥ ಪರಸ್ಪರಂ ಭೇದ ನಾಮಾರ್ಥ ಏಕಾತ್ಮತಾಂ ಯಾತೌ ಷಷ್ಠಿನ ಸಮ್ಮತ. ಎಲ್ಲಿ ಷಷ್ಠಿ ಬೇಕಾಗದ? ಇಲ್ಲಿ ನಾಮಪದಗಳಲ್ಲಿ ಬೇಡ ಹಿಂದೆ ತೋರ್ಸಿದ್ರಪ್ಪ ಎಲ್ಲ ಬೇಕು ಅಂತ. ಈ ನಾಮಪದ ಜನ ಇದು ಹೆಂಗ್ರೆ ನಾಮಪದ ಬೇಕು ಅಂತ ಆಯ್ತಲ್ಲ. ನಾಮಪದ ಬೇಡವಾ? ನಾಮಪದ ಬೇಕು ಅಂತಲ್ಲ. ಅಲ್ಲ ಇಲ್ಲಿ ಇದು ಎಕ್ಸೆಪ್ಷನ್ ಅಂತ ಇದಾರೆ. ಹಾ ಇದು ಈ ಎಕ್ಸೆಪ್ಷನ್ ಅಂತ ಇದಾರೆ. ಇದು ನಾಮಪದಲ್ಲೂ ಬರ್ದೇ ಇರೋದುಂಟಾ? ಹಾ ಎಲ್ಲ ಕಡೆ ಬರುವುದಿಲ್ಲ. ಇದು ಎಕ್ಸೆಪ್ಷನ್ ಅಂತ ತೋರಿಸ್ತಾ ಇದ್ದಾರೆ. ವಿಲೋಪದಲ್ಲಿ ಯಾಕೆ ಬರೋಲ್ಲ ಹಾಗಾದ್ರೆ ಅಂತ. ನಾಮಪದದಲ್ಲಿ ಷಷ್ಠಿ ಬರುತ್ತೆ ಅಂದಲ್ಲ ಮೇಲೆ, ಇಲ್ಲಿ ಯಾಕೆ ಬರ್ಲಿಲ್ಲ ಅಂತಂದ್ರೆ ಏಕಾತ್ಮತೆ ಪಡ್ಕೊಂಡ್ಬಿಟ್ಟಿದೆ, ಅದನ್ನ ಬರ್ಲಿಲ್ಲ ಅಂತ ಇದಾರೆ. ನಾಮಪದದಲ್ಲ ಷಷ್ಠಿ ಭಕ್ತಿ ಬರುತ್ತೆ ನೀವು ಹೇಳಿದವರು, ನೀಲೋಪಲೇತು ನೀಲೋಪಲ ಅನ್ನೋ ಜಾಗದಲ್ಲಿ ಯಾಕೆ ಷಷ್ಠರ್ಥ ಬರ್ಲಿಲ್ಲ ಅಂದ್ರೆ ಅವರು ಪರಸ್ಪರಂ ಭೇದಂ ನಾಮಾರ್ಥವಾಗಿರುವ ಅವಳೆರಡು ಪರಸ್ಪರ ಭೇದವನ್ನು ಬಿಟ್ಟು ಏಕಾತ್ಮತೆ ಪಡ್ಕೊಂಡ್ಬಿಟ್ಟಿದೆ. ಅದ ಅದು ಉತ್ಪಲಸ್ಯ ನೈಲ್ಯಂ ಹೇಳ್ತಾರ ಅಲ್ಲೋ. ಹಾಗೆ ಎಲ್ಲಿ ಷಷ್ಠಿ ಬರುತ್ತೆ ತೋರಿಸ್ಬೇಕಲ್ಲ ಅವಾಗ. ಅಲ್ಲ ಷಷ್ಠಿ ಬರೋದು ಎಲ್ಲ ಕಡೆ ಗೊತ್ತಾಗುತ್ತೆ. ನಡರ್ಥೆ ಯುಜ್ಯಮಾನಸ್ಯ ಕರ್ತನ ಚ ಕಾಮಿನಃ ದೇವದತ್ತಸ್ಯ ಯಾಗ. ಹಾ ದೇವದತ್ತಸ್ಯ ಯಾಗಂ ಯಾಗಃ. ಅದೆಲ್ಲ ಬಂದ್ಬಿಡುತ್ತೆ. ಈಗ ಗುಲಾಬಿ ನಾಮಪದ ಇದಕ್ಕೆ ಷಷ್ಠಿ ವಿಭಕ್ತಿ ಬರೋ ಅಂದ್ರೆ ಏನಂತ ಹೆಂಗ್ ತಗೋಬೇಕು? ಅಲ್ಲೇ ಯಾರದ್ದು ಅಂತ ಹೇಳಿದಾಗ ಸಂಬಂಧಪಡಿದೆ. ಅವ್ರು ದೇವದತ್ತಂದು ಗುಲಾಬಿ ಷಷ್ಠಿ ದೇವದತ್ತಸ್ಯ ದೇವದತ್ತಸ್ಯ ಗೃಹಂ ದೇವದತ್ತಸ್ಯ ಗೌಹು ದೇವದತ್ತಸ್ಯ ಪುಷ್ಪಂ ಅಲ್ಲಿ ಬರುತ್ತೆ ಷಷ್ಠಿ. ಹಿಂಗ್ ಬರ್ಕೊಳ್ಳೆ. ನೀಲೋತ್ಪಲ ಅನ್ನೋ ಜಾಗದಲ್ಲಿ ಯಾಕೆ ಷಷ್ಠಿ ಬರೋದಿಲ್ಲ ವಿಶೇಷ ಅಂತಂದರೆ ಎಂಬ ಜಾಗದಲ್ಲಿ ನಾಮಾರ್ಥವಾದ ನೀಲೋತ್ಪಲದಲ್ಲಿ ನಾಮಾರ್ಥವಾಗಿದ್ದರೂ ನಿರೋಪದಲ್ಲಾದರೋ ಯಾಕೆ ಬರ್ಲಿಲ್ಲ? ನಾಮಾರ್ಥವು ನಿರೋಪಲೆ, ನಿರೋಪದಲ್ಲಾದರೋ ನಾಮಾರ್ಥವು ಎರಡು ಅಲ್ಲ. ಹಂಗ ನಿರೋಪದಲ್ಲಾದರೋ ನಾಮಾರ್ಥವಾದ ಅವುಗಳು ನಾಮಪದಗಳಾದ ನೀಲೋತ್ಪಲವೇ ಅವುಗಳು ಪರಸ್ಪರ ಭೇದವನ್ನು ಬಿಟ್ಟು ನೀಲಿಯಲ್ಲೂ ಅಲ್ಲೇ ಉತ್ಪಲ, ಉತ್ಪಲ ಎಲ್ಲೋ ಅಲ್ಲೇ ನೀಲಿ, ನೈದಿಲೆ ಜಾಗದಲ್ಲ ನೀಲಿದೆ, ನೀಲಿ ಜಾಗದಲ್ಲ ನೈದಿಲೆ ಇದೆ, ಬೇರೆ ಬೇರೆ ಆಗಿಲ್ಲ. ಹಸು ದೇವದತ್ತ ಬೇರೆ ಬೇರೆ, ದೇವದತ್ತ ಹಸು ಅಂತ ಹೇಳ್ಬೋದು. ಸೇರೋಗ್ಬಿಟ್ಟಿದೆ, ನೀಲಿ ಉತ್ಪಲ ಒಂದೇ ಆಗಿದೆ. ಅಲ್ಲಿ ಷಷ್ಠಿ ಭಕ್ತಿ ಬರಲ್ಲ. ಅದಕ್ಕೆ ನೀಲೋತ್ಪಲದಲ್ಲಾದರೂ ಆ ನಾಮಾರ್ಥಗಳು ನಾಮ ಮತ್ತು ಅರ್ಥ ಅಂತ, ಅದು ನಾಮಪದಾರ್ಥ ಅಂತ ಎರಡು ನಾಮಪದಗಳು ಪರಸ್ಪರ ಭೇದವನ್ನು ಬಿಟ್ಟು ಏಕಾತ್ಮತ್ವ ಪಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಅಲ್ಲಿ ಷಷ್ಠಿ ಭಕ್ತಿ ಬರೋಲ್ಲ. ನೀಲೋತ್ಪಲಂ ಅಲ್ಲಿ ಎರಡು ನಾಮಪದ ಇದೆಯಲ್ಲ, ಯಾಕೆ ಬರ್ಲಿಲ್ಲ ಅನ್ನಕ್ಕೆ. ಎರಡು ಪದ ನೀಲಸ್ಯ ಉತ್ಪಲಮನ್ನು ಬರುತ್ತೆ. ನೀಲಸ್ಯ ಉತ್ಪಲ ವಿವಕ್ಷೆ ಬೇರೆ, ನೀಲೋತ್ಪಲ ವಿವಕ್ಷೆ ಬೇರೆ. ಕಿಂ ತತ್ವ ನೀಲೋತ್ಪಲಮನ್ನು ಬೇರೆ. ಕೆಂಪು ಗುಲಾಬಿ, ಕೆಂಪದಾದ ಗುಲಾಬಿ ಅಲ್ಲಿ ನೀವು ಹೇಳುವಾಗ ಯಾವ್ದರದ್ದು ಕೆಂಪು ಗುಲಾಬಿ ನಾವು ಷಷ್ಠಿ ಬರುತ್ತೆ.
ಇದೇನು ಅಂದ್ರೆ ಕೆಂಪಾದ ಗುಲಾಬಿ ಅಂತ ಬರಲ್ಲ. ಇದೇನು ಅಂದ್ರೆ ಕೆಂಪಾದ ಗುಲಾಬಿ ಆ ಷಷ್ಠಿ ವಿಭಕ್ತಿ ಬರಲ್ಲ. ಕೆಂಪು ಯಾವ್ದ್ರದ್ದು ಅವಾಗ ಸಂಬಂಧ ಬರುತ್ತೆ. ಇದು ಯಾವುದು ನಿರ್ದೇಶ ಮಾಡುವಾಗ ಪಾಯಿಂಟ್ ಔಟ್ ಮಾಡುವಾಗ ಷಷ್ಠಿ ವಿಭಕ್ತಿ ಬರಲ್ಲ. ಇದೇನು ಇದು ಮನೆ, ಇದು ಯಾರ ಮನೆಯೇನೋ ಬರುತ್ತೆ. ಇದು ದೇವದತ್ತ ಸಮಯ, ಇದು ಗೋಪಾಲಸ್ಯ ಗೃಹಂ ಅದು ಬರುತ್ತೆ ಷಷ್ಠಿ. ತಿಳ್ಕೊಂಡ್ರಾ? ಏನೋ ನೀಲೋಪಲಾಳದಲ್ಲ ಅಂದ್ರೋ ಆ ನಾಮಾರ್ಥಗಳು ಪರಸ್ಪರ ಭೇದವನ್ನ ಬಿಟ್ಟು ಏಕಾತ್ಮತೆಯನ್ನು ಪಡೆದಿವೆ. ಆದ್ರಿಂದ ಅಲ್ಲಿ ಷಷ್ಠಿ ಸಮ್ಮತವಲ್ಲ, ಸಮ್ಮತ ಬರಲ್ಲ. ಲಿಡರ್ಥೆಯೋ ಲಿಂಗರ್ಥೆಯೋ? ಲಿಂಗ ಲಿಟ್ಟ, ಲಿಂಗ ಲಿಟ್ಟು ಅಂತ ಲಿಡರ್ಥ. ವಿಧಿಲಿಂಗ ಲಿಂಗರ್ಥೆ ಯುಜ್ಯಮಾನಸ್ಯ ಕರ್ಮತ್ವ ಲಿಂಗರ್ಥ ಅಷ್ಟೇ ಇದೆ. ಈಗ ಅದು ನೋಡಿ, ಲಿಂಗಾರ್ಥ ದೀರ್ಘ ಬರಲ್ಲಪ್ಪ, ದೀರ್ಘ ಬರೋ ಕಾರಣ ಇಲ್ಲ ಅಲ್ಲಿ. ಲಿಂಗ ಅರ್ಥ ಲಿಂಗಾರ್ಥ ಅಷ್ಟೇ. ದೀರ್ಘ ಹೊಡೀರಿ, ಲಿಂಗಾರ್ಥ ಮಾಡ್ಕೊಳ್ಳಿ. ಲಿಂಗರ್ಥೆ ಯುಜ್ಯಮಾನಸ್ಯ ಕರ್ಮತ್ವನ್ನ ಸಕಾಮಿನಃ ಅಕ್ರಿಯಾತ್ವಾನ್ಯೋಗಸ್ಯ ದ್ವಿತೀಯಾ ಚೇದ್ ಭವೇತ್ ತಥಾ. ನ ಚ ಕಾಮಿನಃ ಕ್ರಿಯಾತ್ವಾನಿಯೋಗಸ್ಯ ಅಕ್ರಿಯಾತ್ವಾದ್ ಕ್ರಿಯಾತ್ವಾತ್ ನಿಯೋಗಸ್ಯ ನಿಯೋಗಸ್ಯ ಅಕ್ರಿಯಾತ್ವಾದ್ ಅಂತಾರೆ. ದ್ವಿತೀಯ ಚೇದ್ ಭವೇತ್ ತಥಾ. ಹಾಗೆ ಇದು ಲಿಂಗಾರ್ಥವನ್ನ ಲಿಂಗನ ಬಿಸಿಲಿಂಗ ಕುರ್ಯಾತ್ ಅಂತಂದ್ರೆ ಅಗ್ನಿಹೋತ್ರಂ ಜುಹುಯಾತ್, ಅಗ್ನಿಹೋತ್ರಂ ಕುರ್ಯಾತ್. ಲಿಂಗಾರ್ಥದಿಂದ ಕೂಡ್ಕೊಂಡದ್ದಾದಾಗ ಆ ಕಾಮಿಯಾದವನಿದಾನ ಬಯಸುವನು, ಅವನಿಗೆ ದ್ವಿತೀಯ ಬರಲ್ಲ. ದೇವದತ್ತಂ ಅಗ್ನಿಹೋತ್ರಂ ಕುರ್ಯಾದಲ್ಲ, ಸ್ವರ್ಗ ಕಾಮಂ ಅಗ್ನಿಹೋತ್ರ ದ್ವಿತೀಯ ಬರಲ್ಲ. ಕಾಮಿಯಾದವನಿಗೆ ದ್ವಿತೀಯ ಭಕ್ತಿ ಬರಲ್ಲ. ಹಾ, ಕಾಮಿನಃ ಕರ್ಮತ್ವವನ್ನು ಪಡ್ಕೊಳ್ಳಲ್ಲ. ಕಾಮಿ ಆದವನು ಕರ್ತು ಆಗ್ಬಿಡ್ತಾನೆ. ಬಯಸುವನ್ ಕರ್ಸು ಲಿಂಗಾರ್ಥಕ್ಕೆ. ಲಿಂಗ ಯಾವುದು? ವಿಲಿಂಗ. ಜುಹುಯಾತ್, ಯಜೇತ, ಕುರ್ಯಾತ್, ಕ್ರಿಯೇತ, ಭವೇತ್, ಸ್ಯಾತ್ ಇತ್ಯಾದಿ ಲಿಂಗಾರ್ಥಕ್ಕೆ, ಲಿಂಗಾರ್ಥನ ಕೂಡ್ಕೊಂಡದ್ದಕ್ಕೆ ವಿದ್ಯಮಾನಸ್ಯ ಕಾಮಿನಃ ಅದನ್ನ ಕೂಡ್ಕೊಂಡಂತ ಕಾಮಿಗೆ ಕರ್ಮತ್ವ ಬರೋದಿಲ್ಲ. ಕರ್ಮತ್ವ ಅಂದ್ರೆ ವ್ಯಾಕರಣ ಕರ್ಮ, ದ್ವಿತೀಯ ಭಕ್ತಿ ಬರೋದಿಲ್ಲ. ಯಾಕೆಂದ್ರೆ ಅಕ್ರಿಯಾತ್ವ, ಅದು ಕ್ರಿಯೆ ಅಲ್ಲ ಕಾಮಿ. ಅದರಿಂದ ನಿಯೋಗಸ್ಯ ದ್ವಿತೀಯ ಚೇತ್ ತಥಾ ಭವೇತ್. ನಿಯೋಗಕ್ಕೆ ಅಕ್ರಿಯಾತ್ವಾತ್ ಹೇಗಿದೆ? ಹೀಗೆ ಒಂದು ನಾಮತ್ ಹಾಕೋಣ, ಏನರ್ಥ ಅಂತ ನೋಡ್ತಾ ಇದ್ದೀನಿ. ಉತ್ತರಾರ್ಧದಲ್ಲಿ ನಿಯೋಗಸ್ಯ ಇದೆಯಲ್ಲ, ನೀವೊಂದು ನಾಮತ್ ಹಾಕೊಳ್ಳಿ. ಅಲ್ಲಿ ಕಾಮಿನಃ ಅಕ್ರಿಯಾತ್ವಾತ್ ಕರ್ಮತ್ವ ನ ಅಂತ. ಅದೇ ನಾನ್ ನಾವತ್ ಹಾಕೊಂಡ್ರೆ ಅವ್ರು ಪರಿಚಯ ಮಾಡ್ತಾರೆ. ಕಾಮಿ ಕ್ರಿಯಾರೂಪ ಅಲ್ಲ. ಕಾಮಿಯು ಇದು ಕ್ವಾಲಿಟಿ ಅಷ್ಟೇ, ಗುಣ ಅದು ಕಾಮಿತ್ವ ಅನ್ನೋದು. ಬಯಸೋದು ಕ್ವಾಲಿಟಿ ಗುಣ ಅಷ್ಟೇ ಹೊರತು ಕಾಮಿನಃ ಅಕ್ರಿಯಾತ್ವ. ಕಾಮಿ ಆದವನು ಕ್ರಿಯಲ್ಲವಾದ್ರಿಂದ ಅಲ್ಲಿ ಕರ್ಮತ್ವ ಬರೋದಿಲ್ಲ. ನಿಯೋಗಸ್ಯ ದ್ವಿತೀಯ ಚೇತ್, ನಿಯೋಗಕ್ಕೆ ದ್ವಿತೀಯ ಬರೋದಾದ್ರೆ ಅವಾಗ ಬಿಸಿಲಿಗೆ ಹೊಂದತ್ತೆ. ನಿಯೋಗಕ್ಕೆ ನಿಯೋಗಸ್ಯ ನಿಯೋಗ ಯಾವುದೋ? ಇವಾಗ ಸೋಮಯಾಗಂ ಕುರ್ಯಾತ್, ಅಗ್ನಿಹೋತ್ರಂ ಜುಹುಯಾತ್, ಅದು ನಿಯೋಗ ಆದಾಗ ಅವಾಗ ತಥಾ ಅವಾಗ ಇವನಿಗೆ ಇದು ಬರುತ್ತೆ, ಕರ್ತೃತ್ವ ಬರುತ್ತೆ. ಕ್ರಿಯಾಕಾರಕ ಇದ್ರೆ ಅದು ಕರ್ತೃತ್ವ ಬರುತ್ತೆ. ವಯಸ್ಸಿದೆ ಅಂದ್ರೆ ಅಷ್ಟೇ ಬರುತ್ತೆ. ಅದಲ್ಲ, ಇವಾಗ
ಅಗ್ನಿಹೋತ್ರ ಜುಹುಯಾತ್ ಸೋಮಯಾಗ ಎಲ್ಲ ಅಲ್ಲಿ ವಿಧಿ ಭಕ್ತಿ ಯಾರಿಗೆ ಸಂಬಂಧಪಡುತ್ತೆ ಅಂತ, ಕಾಮಿಗೆ ಸಂಬಂಧಪಡುತ್ತಾ, ಕರ್ತಿಗೆ ಸಂಬಂಧಪಡುತ್ತಾ, ನಿಯೋಗಕ್ಕೆ ಸಂಬಂಧಪಡುತ್ತಾ ಅಂತ. ವಿಧಿ ಆಲಕವರ್ಗ ನಿಯೋಗ ಹೇಳ್ತಾ ಇದೆ ಅಂತ ಹೇಳೋದು. ಏನ್ ಮಾಡಿದ್ರು ಕನ್ನಡದಲ್ಲೇ? ಲಿಂಗ್ ಪ್ರತ್ಯಯದ ಅರ್ಥದಲ್ಲಿ ಪಡುವಾತನಿಗೆ ಕರ್ಮತ್ವ, ಆದರೆ ಫಲಕಾಮಿಗೆ ಇಲ್ಲ. ಅವನಿಗೆ ಕರ್ಮತ್ವ, ಫಲಕಾಮಿಗೆ ಇಲ್ಲ. ಓ ನೀನು ಯಜಮಾನಿಗೆ ಕರ್ಮತ್ವ ಬರಲಿ. ಲಿಂಗಾರ್ಥದಲ್ಲಿ ಯಾಕೆ ಕೂಡ್ತಾರೋ ಅವನು ಕರ್ಮತ್ವ ಉಂಟು. ಓ ಹಾಗೆ ಲಿಂಗಾರ್ಥದಲ್ಲಿ ಯಜಮಾನಸ್ಯ ಕರ್ಮತ್ವ ಹಾ ನತು ಕಾಮಿನಃ. ಕಾಮಿಗೆ ಅಕ್ರಿಯಾತ್ವ, ಏಕೆಂದ್ರೆ ಅವನ ಕ್ರಿಯಾರೂಪದಿಂದ. ಏಕೆಂದರೆ ನಿಯೋಗವೆಂಬುದು ಕ್ರಿಯೆಯಲ್ಲವಾದ್ದರಿಂದ ನಿಯೋಗಸ್ಯ ಅಕ್ರಿಯಾತ್ವ ಅನ್ವಯ. ಮುಂದೆ ನೀವು ಮುಂದಕ್ಕೆ ಅನ್ವಯ ಮಾಡಿದ್ರೆ ನಿಯೋಗವೆಂಬುದು ಕ್ರಿಯೆಯಲ್ಲವಾದ್ದರಿಂದ ಈ ಕಾರಣದಿಂದ ಫಲಕಾಮ ಬೋಧಕವಾದ ಸ್ವರ್ಗಕಾಮ ಪದದ ಮೇಲೆ ದ್ವಿತೀಯ ವಿಭಕ್ತಿಯು ಬರುವುದಿಲ್ಲ. ನಿಯೋಗವು ಕ್ರಿಯೆಯಾದರೆ ದ್ವಿತೀಯ ವಿಭಕ್ತಿ ಬರಬೇಕಾಗುವುದು. ನಿಯೋಗವು ಕ್ರಿಯೆ ಅಲ್ವಾ? ಒಂದು ವೇಳೆ ಆದ್ರೆ ನಿಯೋಗ ಸಿದ್ಧಾಂತ ನಿಯೋಗ ಕ್ರಿಯೆ ಅಲ್ಲ ಅಂತ. ಅವ್ರ ಸಿದ್ಧಾಂತದಲ್ಲಿ ನಿಯೋಗ ಕ್ರಿಯೆ ನಿಯೋಗ ಕ್ರಿಯೆ ಅಲ್ಲಪ್ಪ. ಹಿಂದೆನೆ ಹೇಳಿದ್ರೆ ಕ್ರಿಯೆ ಸಾಮಾನ್ಯವಾಗಿ ಕೊಡುತ್ತೆ. ಆ ನೈತಕಿ ಮುಖ್ಯ ನಿಯೋಗ ಅಂದ್ರೆ ಏನಾಗಲ್ಲ? ನಿಯೋಗ ಅಂದ್ರೆ ಆಬ್ಲಿಗೇಟರಿನೆಸ್, ಕಟ್ಪಾಡ್ ಮಾಡೋದು. ಕ್ರಿಯೆನಲ್ಲಿ ಎಲ್ಲಾ ಕ್ರಿಯೆನಲ್ಲೂ ಕಟ್ಪಾಡ್ ಮಾಡ್ಬೇಕು ಅಂತ ಏನಿಲ್ಲ. ಅದಕ್ಕೆ ಲಟ್ಲಕಾರ ಎಲ್ಲ ಹೊಂದಲ್ಲ. ನಿಯೋಗಕ್ಕೊಂದು ಉದಾಹರಣೆ ಹಾಕಿಕೊಳ್ಳ ಪದಗಳು. ನಿಯೋಗ ಮಾಡ್ಬೇಕು ನಿಯೋಗ ಅಲ್ವಾ? ಅದೇ ಇದಕ್ಕೆ ಏನೋ ಸ್ವರ್ಗಕಾಮೋ ಯಜೇತ ನಿಯೋಗ, ಅದು ನಿಯೋಗ. ಅದಕ್ಕೆ ಕಾಮ ಇದಿಲ್ವಾ? ಅಂತ ಒಳ್ಳೆ ಬೇರೆ ಕ್ರಿಯಾಪದಗಳು ಇರುತ್ತಲ್ಲ, ಅವೆಲ್ಲಾನು ನಿಯೋಗ ಆಗ್ಬಿಡಲ್ಲ. ಅಲ್ಲ, ಇದು ಅಪ್ಲಿಕೇಟ್ ಮಾಡಿದ್ರೆ ಮಾತ್ರ ಅದು ನಿಯೋಗ ಅಂತ ಆಗುತ್ತೆ. ಆ ಪದ ಮಾತ್ರ. ಅದು ಕ್ರಿಯಾಪದ, ಅದು ಕ್ರಿಯಾಪದ. ಏನೋ ತವ್ಯ ಕ್ರಿಯಾಪದ ಇಲ್ವಾ? ಸಾಮಾನ್ಯವಾದ ಕ್ರಿಯಾಪದಗಳೆಲ್ಲಾನು ನಿಯೋಗ ಆಗಲ್ಲ. ಬರೀ ಲಿಂಗ್ಲೋಡ್ತವ್ಯ ಇದ್ರೆ ಮಾತ್ರ ನಿಯೋಗ ಆಗುತ್ತೆ ಅಂತ ಅದೇ ಒಂದ್ ಸಿದ್ಧಾಂತ. ನಿಯೋಗಸ್ಯ ಅಕ್ರಿಯಾತ್ವ, ನಿಯೋಗಸ್ಯ ಅಕ್ರಿಯಾತ್ವ ಅಲ್ಲ. ನಿಯೋಗವು ಕ್ರಿಯೆ ಅಲ್ಲ ಅಂದ್ರೆ ನಿಯೋಗ ಕ್ರಿಯೆ ಅಂದ್ರೆ ನಿಯೋಗ ಮಾಡಿ ವಿಧಿಯೇ ಮಾಡೋದಲ್ಲ. ಕ್ರಿಯೆ ಆಗಿದ್ರೆ ತಾನೇ ವಿಧಿಸ ಬರೋದು. ಯಾವ್ದು ಕ್ರಿಯೆ ಅದು ಮಾಡಬಹುದು. ಯಾವ್ದು ಕ್ರಿಯೆ ಅಲ್ವಾ? ಆಕಾಶ ಕ್ರಿಯೆ ಅಲ್ಲ, ಅದು ವಿಧಿಸಕ್ ಬರಲ್ಲಪ್ಪ. ಕ್ರಿಯೆ ಅಂದ್ರೆ ಕರ್ಮತ್ವ ಅಂತ. ಕ್ರಿಯೆ ಅಂದ್ರೆ ಬರೀಲ್ಲ, ಚೇಷ್ಟೆನ. ಚೇಷ್ಟೆ ಅಂತ. ಚೇಷ್ಟೆ ತಾನೇ ವಿಧಿಸಕ್ ಬರೋದು. ಅಲ್ಲ, ನೀವು ಆ ರೀತಿ ಅವ್ರು ಹೇಳ್ತಿರೋದು ಕಟ್ಟುಪಾಡು ಮಾಡುವಂತ ಇದಿದ್ರೆ ಮಾತ್ರ ಅದು ನಿಯೋಗ ಅಂತ ಆಗುತ್ತೆ. ಸಾಮಾನ್ಯ ಕ್ರಿಯಾಪದಗಳು ಬೇಕಾದಷ್ಟು ಇರುತ್ತೆ, ಅವೆಲ್ಲ ಕ್ರಿಯೆನೇ ಸೂಚಿಸುತ್ತೆ. ಅದು ಬೇರೆ ಲಕಾರಗಳಲ್ಲೂ ಬರುತ್ತೆ. ಸಹ ಗಚ್ಚತಿ, ಅದು ನಿಯೋಗ ಅಲ್ಲ, ಅಲ್ಲಿ ಕ್ರಿಯೆ ಇದೆಯಲ್ಲ. ಸೊ ಅವ್ರು ಹೇಳ್ತಿರೋ ಸಹ ಗಚ್ಚೇತ್ ಸಹ ಗಚ್ಚೇತ್ ನಿಯೋಗ ಮಾಡಿದ್ರೆ, ಅದು ಕಟ್ಪಾಡು ಮಾಡಿದ್ರೆ ಮಾತ್ರ ಅದು ವೇದದಲ್ಲಷ್ಟೇ. ಕಟ್ಪಾಡು ಮಾಡಿದ್ರೆ ಕ್ರಿಯಾಪದಲ್ಲಿ ಇರೋದೇ ಇಲ್ಲ. ನಾವು ಕಟ್ಪಾಡು ಮಾಡಿದಾನೋ ಇಲ್ಲೋ ಗೊತ್ತಾಗೋದೇ ಇಲ್ಲ. ಕಟ್ಪಾಡು ಮಾಡಿದಾನೋ ಇಲ್ಲೋ ಅಂತ ಗೊತ್ತಾಗೋದು ಯಾವ್ದ್ರಿಂದ? ಅಲ್ಲ ಒಳ್ಳೆ ಅದಕ್ಕೆ ಅವನು ಇದುವರೆಗೂ ಒಂದು ಆರ್ಗ್ಯುಮೆಂಟ್ ಅದೇ ಸರಿ, ಕಟ್ಪಾಡು ಮಾಡೋದು ಎಲ್ಲಾದ್ರೂ ಇಲ್ಲೇ ಇಲ್ಲ. ಅವೆಲ್ಲ ಕಟ್ಪಾಡು ಮಾಡಲ್ಲ, ಅವೆಲ್ಲ ನಿಯೋಗ ಅಲ್ಲ. ನಮ್ಮ ಪ್ರಕಾರ, ನಿಯೋಗವಾದಿ ಪ್ರಕಾರ ಈ ನಿಯೋಗನೇ ಮುಖ್ಯವಾಗಿ ಹೇಳಕ್ ಬಂದಿರೋದು ಅಂತ. ಬೇರೆ ಕ್ರಿಯೆದು 108 ಇರುತ್ತೆ. ಯಾವ್ದು ನಿಯೋಗ ಮಾಡಕ್ ಬಂದಿದೆಯೋ ಅದೇ ಮುಖ್ಯ. ತಿಳ್ಕೊಳ್ಳಿ, ವಿಧಿಲಿಂಗನಲ್ಲಿ ಕೂಡಿಕೊಂಡವನಿಗೆ ಕರ್ಮತ್ವ ಬರುತ್ತದೆ. ಲಿಂಗರ್ಥೆ ಯುಜ್ಯಮಾನಸ ಕರ್ಮತ್ವಂ. ವಿಧಿಲಿಂಗನೊಡನೆ ಕೂಡಿಕೊಂಡವನಿಗೆ ಕರ್ಮತ್ವ ಬರುತ್ತದೆ. ಕಾಮಿಯಾದವನಿಗೆ ಬರುವುದಿಲ್ಲ. ಬರೀ ಬಯಸುವ ಆತನಿಗೆ ಕರ್ಮತ್ವ ಅಂದ್ರೆ ಕ್ರಿಯೆ ವಿಷಯವಾಗುವುದು. ಲಿಂಗಾರ್ಥದಲ್ಲಿ ಕೂಡ್ಕೊಂಡವನಿಗೆ, ವಿಧಿಲಿಂಗಾರ್ಥದಲ್ಲಿ ವಿಧಿಲಿಂಗಾರ್ಥನೇ ಕೂಡಿಕೊಂಡವನಿಗೆ ಕರ್ಮತ್ವ ಕ್ರಿಯೆಗೆ ವಿಷಯವಾಗುವಿಕೆ ಬರುತ್ತೆ. ಕಾಮಿಯಾದವನಿಗೆ ಕ್ರಿಯಾ ವಿಷಯವಾಗುವುದು ಬರೋಲ್ಲ. ಕಷ್ಟ ಇದೆ ಅರ್ಥ ಆಗೋದು. ನಿಯೋಗವು ಕ್ರಿಯೆ ಅಲ್ಲವಾದ್ದರಿಂದ ನಿಯೋಗವು ಕ್ರಿಯೆ ಅಲ್ಲವಾದ ಅಕ್ರಿಯಾತ್ವ. ನಿಯೋಗಸ್ಯ ಅಕ್ರಿಯಾತ್. ಹಾಗಾದ್ರೆ ಕ್ರಿಯೆ ಬರಲ್ಲ ಅಂತ, ದ್ವಿತೀಯ ಬರಲ್ಲ ಅಂತ ಇದ್ದಾರ. ಕಿರಣ್, ನಿಯೋಗವು ಕ್ರಿಯೆ ಅಲ್ಲವಾದ್ದರಿಂದ
ದ್ವಿತೀಯ ಬರಲ್ಲ ಅಂತ ದ್ವಿತೀಯ ಬರುತ್ತೆಯಾ? ಅಲ್ಲ ಬರ್ಬೇಕಾಗಿತ್ತು, ಅದೇನಾದ್ರು ಕ್ರಿಯೆನೇ ಆಗಿದ್ರೆ ನಿಯೋಗ ಅದೇ ಬರೋಲ್ಲ ಅಂತಾನೆ. ನೀವು ಕ್ರಿಯೆಲ್ಲವಾದ್ರಿಂದ ಬರೋಲ್ಲ ಅಂತಾನೆ. ನೀವು ಕ್ರಿಯೆವಾಗಿದ್ದು ಕ್ರಿಯೆ ಬರೋಲ್ಲ. ಬಂದಿಲ್ಲ ಅಂತ, ದ್ವಿತೀಯಾಚೆ ಭವೇತ್ ತಥಾ. ಆದ್ರಿಂದ ಬಂದಿಲ್ಲ ಅಂತ ಷಷ್ಠಿ ವಿಭಕ್ತಿ. ಅಲ್ಲ, ದ್ವಿತೀಯಾಚೆ ಭವೇತ್ ತಥಾ ಶಬ್ದಕ್ಕೆ ಅರ್ಥ ಏನು? ಹಾಗಿದ್ರೆ ದ್ವಿತೀಯ ಆಗುತ್ತಿತ್ತು. ನೀವು ಕ್ರಿಯವಾಗಿದ್ದರೆ, ನಿಯೋಗವು ಕ್ರಿಯೆಯಾಗಿದ್ದರೆ, ನೀವು ಕ್ರಿಯೆಯಲ್ಲವಾದ್ರಿಂದ ದ್ವಿತೀಯ ಬರೋಲ್ಲ. ಕ್ರಿಯೆಯಾಗಿದ್ದರೆ ದ್ವಿತೀಯ ಬರುತ್ತಿತ್ತು. ಹಾಗೂ ಬರ್ಕೊಳ್ಬೇಕು, ಎರಡು ಬರ್ಕೊಳ್ಬೇಕು ನೀವು. ನಿಯೋಗವು ಕ್ರಿಯೆಯಲ್ಲವಾದ್ದರಿಂದ ದ್ವಿತೀಯ ವಿಭಕ್ತಿ ಬರೋದಿಲ್ಲ. ಹಾಗೇನಾದ್ರೂ ಕ್ರಿಯೆಯಾಗಿದ್ದರೆ ದ್ವಿತೀಯ ಬರುತ್ತಿತ್ತು. ಆಗ ಅಷ್ಟು ಬರ್ಕೋಬೇಕು. ಹಾಗೇನಾದರೂ ಕ್ರಿಯೆಯಾಗಿದ್ದರೆ ದ್ವಿತೀಯ ವಿಭಕ್ತಿ ಅದಕ್ಕೆ ಬರುತ್ತಿತ್ತು. युज्यमानस्य कर्म त्वं काम न तु कामिनः काम क्रियात्वा नियोगस्य द्वितीया न स्यात्। तृतीया चेत् क्रिया चेत् द्वितीया तथा द्वितीया स्यात्। तस्मादकारकः कामी तस्मादकारकः कामी स्वनियोग प्रसिद्धये प्रसिद्धये युज्यमान एवेह युज्यमान एवेह विषयं साध्यमीक्षते। तस्मादकारकः कामी स्वनियोग प्रसिद्धये युज्यमान एवेह विषयं साध्यमीक्षते। तस्मादकारकः कामी स्वनियोग प्रसिद्धये युज्यमानः एव इह विषयं साध्यं ಈಕ್ಷತೆ. ತನ್ನ ನಿಯೋಗ ಪ್ರಸಿದ್ಧಿಗಾಗಿ ಕಾಮಿಯಾದವನು ಕಾರಕನಾಗುವುದಿಲ್ಲ. ಅಥವಾ ಆದ್ದರಿಂದ ತಸ್ಮಾತ್ ಆದ್ದರಿಂದ ಸ್ವನಿಯೋಗ ಪ್ರಸಿದ್ಧಿಯೇ ಕಾಮಿ ಅಕಾರಕಃ. ಕೆಲವು ನೋಡ್ಕೊಳ್ಳಿ. ಈ ನಿಯೋಗಕ್ಕೆ ನೀವು ಹೇಳಿದಂಗೆ ಏನ್ ತರ ವಿಶೇಷ ಅರ್ಥ ತೆಗಿತಿದ್ದಾರೆ ಅಂತ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವನು ಸ್ವರ್ಗವನ್ನ ಬಯಸುವವನು ಕರ್ಮವಾಗಲ್ಲ, ಆದ್ರಿಂದ ದ್ವಿತೀಯ ಬರಲ್ಲ ಅಂತಲ್ಲ. ಆದ್ರಿಂದ ನಿಯೋಗ ಕ್ರಿಯೆ ಅಲ್ಲ, ಬಟ್ ಕ್ರಿಯೆಯಿಂದ ಏನು ಹೊರಬರುತ್ತೋ ಅದು ನಿಯೋಗ ಅಂತಾರೆ. ಬಟ್ ವಾಟ್ ಇಸ್ ಬ್ರಾಟ್ ಅಬೌಟ್ ಬೈ ಆಕ್ಷನ್? ಏನು ಹೊರಬರುತ್ತೆ? ಯಾವ ಕ್ರಿಯೆಯಿಂದ ಏನು ಹೊರಬರುತ್ತೆ? ಸ್ಪಷ್ಟಪಡಿಸಿಲ್ಲ. ಕ್ರಿಯೆಯಿಂದ ಏನು ಹೊರಗೆ ಬರುತ್ತೆ? ಕ್ರಿಯೆಯಿಂದ ಫಲ ಹೊರಗೆ ಬರುತ್ತೆ. ವಾಟ್ ಇಸ್ ಬ್ರಾಟ್ ಅಬೌಟ್ ಬೈ ಆಕ್ಷನ್? ಇಲ್ಲಿ ಹೀಗೆ ಸ್ವನಿಯೋಗ ಪ್ರಸಿದ್ಧಯೇ ಕಾಮಿ ಅಕಾರಕಃ ಅಂತ ಅನ್ವಯ ಮಾಡ್ತಿದ್ದೆ. ತಸ್ಮಾತ್ ಆದ್ದರಿಂದ ಸ್ವನಿಯೋಗ ಪ್ರಸಿದ್ಧಯೇ ಕಾಮಿ ಅಕಾರಕಃ ಅಂತ ಹಂಗ್ ಮಾಡ್ತಿದ್ದೀರ ಅವ್ರೆ ಅಂತಾನೆ. ಉತ್ತರಾರ್ಧಕ್ಕೆ ಸೇರ್ಕೊಳ್ಳೋದು ಅಷ್ಟೇ ಇಲ್ಲ, ಸ್ವನಿಯೋಗ ಪ್ರಸಿದ್ಧಯೇ ನಿಯೋಜ್ಯಮಾನ ಏವ ವಿಷಯ ಮಾಡ್ತೀರಾ? ಇಷ್ಟಕ್ಕೆ ಸಾಕಾ? ಆದ್ರೆ ಕಾಮಿ ಆದವನು ಕಾರಕನಲ್ಲ. ತಸ್ಮಾತ್ ಕಾಮಿ ಅಕಾರಕಃ, ಕಾಮಿ ಆದವನು ಕಾರಕನಲ್ಲ. ತನ್ನ ನಿಯೋಗ ಪ್ರಸಿದ್ಧಿಗಾಗಿ ನಿಯೋಗಿಸಲ್ಪಟ್ಟವನಾದವನೇ ಇಲ್ಲಿ ವಿಷಯ ಪಡ್ಕೊಂಡು ಅವನು ಸಾಧ್ಯ ಎಂಬುದಾಗಿ ಕಾಣಬರುತ್ತಾನೆ. ನಿಯೋಗಕ್ಕೆ ಸಾಧ್ಯ ಅವನು. ನಿಯೋಗಕ್ಕೆ ಅಂದ್ರೆ ಕಟ್ಪಾಡು ಮಾಡೋದು ಅಂತಿದೆಯಲ್ಲ, ಕಟ್ಪಾಡು ಮಾಡೋದೇ ನಿಯೋಗ. ಆತ್ಮೇತ್ಯವೋಪಾಸೀತ ನಿಯೋಗ. ಈಗ ಯಜಮಾನ ಕಾಮಿ ನಿಯೋಗ ಮಾಡೋಣ ಅಂದ್ರೆ ಪುರೋಹಿತ ಯಾರು ಮಾಡ್ತಿದ್ರು? ಅಲ್ಲ, ಯಜಮಾನ ಕಾಮಿ ಆದ್ರೆ ಅದು ಕಾರಕ ಅಲ್ಲ. ಕಾರಕ ಅಲ್ಲ. ಅವರು ಕಾರಕ ಆಗ್ಬೇಕಾದ್ರೆ ಕ್ರಿಯೆಗೆ ಸಂಬಂಧಪಟ್ಕೊಂಡ್ರೆ ಕಾರಕ ಆಗ್ತಾನೆ. ಕಾಮಿ ಅಂದ್ರೆ ಕ್ರಿಯೆಗೆ ಸಂಬಂಧಪಡಲ್ಲ. ಕಾಮ ಯಜಮಾನ ಕರ್ತೃ ಆದ್ರೆ ಕಾರಕ ಆಗ್ತಾನೆ. ಅದು ಕಾಮ ಇದೆಯಲ್ಲ, ಅದು ಕಾರಕ ಅಲ್ಲ.
ಅದ ಕಾಮಿಯಾದವನು ಕಾಮಿ ಅನ್ನುವ ಬಯಕೆಯೇ ಕಾರಕ ಅಲ್ಲ. ಗುರುಗಳು ಟಿಪ್ಪಣಿ ಚೆನ್ನಾಗಿ ಹ್ಮ್. ಆದ್ದರಿಂದ ವಿಧಿವಾಕ್ಯದಲ್ಲಿ ನಿಯೋಗದಿಂದ ಫಲಕಾಮಿಯು ನಿಯೋಜ್ಯನೆಂದು ತಿಳಿದು ಬಂದು ತಾನು ಕರ್ತನೆಂದು ತಿಳಿದು ಬರದೆ ಈ ಕರ್ಮ ನಿಯೋಗಕ್ಕೆ ನಾನೇ ಸ್ವಾಮಿ ಬಾಧ್ಯನೆಂದು ತಿಳಿದು ಬರುವನು. ಅನಂತರವೇ ಕರ್ತವ್ಯ ಯಾವುದೆಂದು ಹುಡುಕುವಾಗ ಧಾತುವಿನ ಅರ್ಥವಾದ ಯಾಗ, ಹೋಮ ಮುಂತಾದ ಕ್ರಿಯೆಯನ್ನು ಅನುಷ್ಠಾನ ಮಾಡತಕ್ಕದ್ದು ಎಂದು ತಿಳಿಯುವನು. ಅರ್ಥ ಮಾಡಿದೆ. ಕೊನೆಗೆ ಬರುತ್ತೆ ಅದು ಯಾವ್ದು ಏನನ್ನ ಈಗ ಯಾವ್ದು ಕೊನೆಗೆ ಬರುತ್ತೆ, ಏನನ್ನ ಮಾಡ್ಬೇಕು ಅಂತ ಸರಿ ಅದು ಕೊನೆಗೆ ಬರುತ್ತೆ ಅಂತ ಅವನಿಗೆ. ಅದೇ ಕೊನೆಗೆ ಬರಲಿ, ಕೊನೆಗೆ ಮಧ್ಯೆ ಪ್ರಶ್ನೆ ಬರಲಿ ಅದು ಬರುತ್ತೆ ಅಂತ. ಅದೇ ಅದಲ್ಲ. ಇವಾಗ ಇಲ್ಲಿ ಕಾಮಿ ಅಕಾರಕ, ಕಾಮಿ ಅನ್ನೋ ಕಾರಕ ಅಲ್ಲ. ಅಂದ್ರೆ ಸ್ವನಿಯೋಗ ಪ್ರಸಿದ್ಧಿ, ತನ್ನ ನಿಯೋಗ ಪ್ರಸಿದ್ಧಿಗಾಗಿಂದ ಏನೋ ನಿಯೋಗ ಪ್ರಸಿದ್ಧಿಗಾಗಿ ಕೊನೆಗೆ ಬರುತ್ತೆ ನಿಯೋಗ, ಅದ ಪ್ರಸಿದ್ಧಿಗಾಗಿ ಇದು ಕಟ್ಪಾಡಿಗೆ ಹೊಂದ್ಕೊಳ್ಳೋದಕ್ಕಾಗಿ ನಿಯೋಗಿಸಲ್ಪಟ್ಟಂಥವನೇ ಇಲ್ಲಿ ವಿಷಯನಾಗಿ ಅವನು ಸಾಧ್ಯ ಎಂಬುದೇ ಕಾಣಪಡುತ್ತಾರೆ. ಆಮೇಲೆ ಸಾಧ್ಯಂ ಇಚ್ಛತೆ, ಏನು ಅದಕ್ಕೆ ಸಾಧ್ಯ, ಅದಕ್ಕೆ ಫಲ, ಉಪಾಯ ಏನು, ಫಲ ಅಲ್ಲ ಸಾಧ್ಯ ಅಂದ್ರೆ ಸಾಧಿಸ್ಬೇಕಾಗಲ್ವಾ, ಅದೇ ಸಾಧಿಸ್ಬೇಕಾಗಿರೋದು ಏನು ನಿಯೋಗಕ್ಕೆ ಸಾಧ್ಯವಾ, ಅದೇನೆ ಯಾಗ ಇದೇ ಸಾಧ್ಯ ಇಲ್ಲಿ. ಅಲ್ಲ ನಿಯೋಗಕ್ಕೆ ಸಾಧ್ಯ, ನಿಯೋಗ ಉಂಟಾಗೋದಕ್ಕೆ ಸಾಧ್ಯವಾ ಅಲ್ಲ ಅವರೇ, ನಿಯೋಗದ ಪ್ರಸಿದ್ಧಿಗಾಗಿ ಅಂದ್ರೆ ನಿಯೋಗದೊಡನೆ ಕೂಕೊಂಡ ಮೇಲೆ ಸಾಧ್ಯ ಯಾವ್ದು ಸಾಧ್ಯ ಇದೇನೆ, ಯಾಗ ಯಜ್ಞವೇ ಸಾಧ್ಯ, ಯಾಗ ಸಾಧನ ಆಮೇಲೆ ಅರ್ಥದಲ್ಲಿ ಸಾಧನಾನೆಗಳೇ. ಇಲ್ಲಿ ನಿಯೋಗಕ್ಕೆ ಕೊನೆಯ ವಿಷಯ ಯಾವುದು ಅಂದ್ರೆ ನಿಯೋಗಕ್ಕೆ ಕೊನೆಯ ವಿಷಯ ಯಜ್ಞ, ಅದನ್ನ ಕಟ್ಕೋತಾನ ಅವನು. ನಿಯೋಜ್ಯಾನ್ವಯ ಪೂರ್ವಕ್ಕೆ ಅಧಿಕಾರಾನ್ವಯ ಅಂತ ಇದೆ. ಆಮೇಲೆ ಎಸ್ಟಾಬ್ಲಿಷ್ ಮಾಡ್ಕೊಂಡ ನಿಯೋಗದಿಂದ ಯಜೇತ ಅಂತ ಬಂತು. ಆಮೇಲೆ ಹುಡುಕ್ತಾನೆ, ಏನ್ ಮಾಡಿದ್ರೆ ಇದ್ರದ್ದು ನಿಯೋಗ ಪೂರ್ಣವಾಗುತ್ತೆ ಅಂದ್ರೆ ಆ ನಿಯೋಗ ಪೂರ್ಣವಾಗೋದಕ್ಕೆ ಯಜ್ಞ ಮಾಡ್ಬೇಕು ಅಂತ ಆಮೇಲೆ ಕಟ್ಕೊತಾನೆ. ಪ್ರಾರ್ಥನೆ ಹುಡುಕೊಂಡಿದ್ದಾರೆ. ಯಸ್ಮಾತ್ ಕಾಮಿ ನಿಯೋಗೇನ ನಿಯೋಜ್ಯತೆಯ ಅನ್ವೇಷಿ, ನಿಯೋಗ ಕಾಮಿ ಆದವನು ನಿಯೋಗದಿಂದ ನಿಯೋಜ್ಯವಾಗಿ ಸೇರ್ಕೊಳ್ತಾನೋ ತಸ್ಮಾತ್ ಪ್ರಥಮಂ ಕರ್ತೃತ್ವ ಧೀರಹಿತ ಸ್ವಾಮಿತ್ವೇನ ಸಂಬದ್ಧಮಾನಃ ಸ್ವೀಯತ್ವೇನ ಜ್ಞಾತ ನಿಯೋಗಸ್ಯ ವಿಷಯ ಕಾರಣ ವಿರಹಿಣಃ ಪೂರ್ಣ ಸತ್ತಾನುಪಪತ್ತೇಃ ತಾದರ್ಥ್ಯೇನ ವಿಷಯಾದ್ಯಪೇಕ್ಷಮಾಣಃ ದಿಗಾದಿನ ಧಾತ್ವರ್ಥೆ ಪ್ರೇರ್ಯಮಾಣಃ ತದೇವ ಪ್ರತೀತ್ಯನುಬಂಧಿತೆಯ ವಿಷಯಂ ಉತ್ಪತ್ತಿ ಪ್ರಯೋಜಕತೆಯ ಚ ಕಾರಣಂ ಅನುಷ್ಠೇಯಂ ಪಶ್ಯತಿ ಇತ್ಯರ್ಥಃ. ಸರಿ, ಶ್ಲೋಕಾರ್ಥ ಏನು ಅಂತ ಗೊತ್ತಾಗ್ತಿಲ್ಲ. ಶ್ಲೋಕಕ್ಕರ್ಥ ಪದಶಾಸ್ತ್ರ ಗೊತ್ತಾಗಲ್ಲ. ಕಾಮಿಯು ಕಾರಕನಲ್ಲ, ಕಾಮಿ ಕಾರಕನ ಬರ್ಕೊಳ್ಳ, ಕಾಮಿಯು ಕಾರಕನಲ್ಲ ಒಂದು ವಾಕ್ಯ. ಕಾಮಿ ಕಾರಕನಲ್ಲ, ತನ್ನ ನಿಯೋಗ ಪ್ರಸಿದ್ಧಿಗಾಗಿ ನಿಯೋಗವನ್ನ ಸಾಧಿಸುವುದಕ್ಕಾಗಿ ನಿಯುಜ್ಯಮಾನ ಯಜಮಾನದನ, ಅವನೇನೆ ನಿಯೋಗಿಸಲ್ಪಟ್ಟ ಯಜಮಾನನೇ, ನಿಯೋಜ್ಯಮಾನನಾದ ಅದೇ ಆ ಕಾಮಿನೇ, ನಿಯೋಗಿಸಲ್ಪಟ್ಟ ಸ್ವಾಮಿಯೇ, ನಿಯೋಗಿಸಲ್ಪಟ್ಟ ಯಜಮಾನನೇ ಇಲ್ಲಿ ನಿಯೋಗಕ್ಕೆ ವಿಷಯವಾದ ಸಾಧ್ಯವನ್ನು ಕಾಣುತ್ತಾನೆ ಮಾಡೋಣ. ನಿಯೋಗಕ್ಕೆ ವಿಷಯವಾದ ಸಾಧ್ಯವನ್ನು ಅಂದ್ರೆ ಅದೇ ಯಜ್ಞವನ್ನ ಏನನ್ನು ಅನುಷ್ಠಾನ ಮಾಡಬೇಕು, ಯಾವುದರಿಂದ ನಿಯೋಗ ನಡೆಯುತ್ತೋ ಅದು. ಹೋಮ ಹೇಳೋದು ಬೇಗ, ಸೋಮಯಾಗ ಶುರು ಮಾಡೋದು, ಅಗ್ನಿಹೋತ್ರದ ಶುರು ಮಾಡೋದು, ಅಗ್ನಿಹೋತ್ರಾದಿ ಹೇಳೋದು. ಅಗ್ನಿಹೋತ್ರಾದಿ ನಿಯೋಗಕ್ಕೆ ವಿಷಯವಾಗಿರುವ ಸಾಧ್ಯವಾದ ಅಗ್ನಿಹೋತ್ರಾದಿ ಕರ್ಮವನ್ನು ಕಾಣುತ್ತಾನೆ, ಕಾಣುತ್ತಾನೆ, ಈಕ್ಷತೆಯನ್ನು ಕಾಣ್ತಾನೆ. ನಿಯೋಗ ಸಾಧ್ಯ ಗೋಚರ ಹೇಗೆ ಅಂತ ದೃಷ್ಟಾಂತ, ಸಾಧ್ಯದಿಂದ ನಿಯಮ ಗೊತ್ತಾಗುತ್ತಂತೆ, ಅಗ್ನಿಹೋತ್ರಾದಿ ಕರ್ಮದಿಂದ ನಿಯೋಗ ಹೇಗೆ ಇಲ್ಲಿ ಉದಾಹರಣೆ ಕೊಡ್ತಾರೆ. ರಾಜಾದಿಶ ಪ್ರಸಿದ್ಧಶ್ಚ ನಿಯೋಗ ಸಾಧ್ಯ ಗೋಚರ ಭಾವಾರ್ಥಸ್ಯ ಸಾಧ್ಯತ್ವಂ ನಿಶ್ಚಿತೇನಾಪ್ಯುಜ್ಯತೆ. ಸಾಧ್ಯತ್ವಂ
ಭಾವಾರ್ಥಸ್ಯ ಚ ಸಾಧ್ಯತ್ವಮಿತಿ ತೇನ ಅಭಿಯುಜ್ಯತೆ. ಹಾ ರಾಜಾದಿಶೋ ರಾಜಾದಿಷು ಪ್ರಸಿದ್ಧ ಚ ನಿಯೋಗಃ ಸಾಧ್ಯಗೋಚರಃ ಭಾವಾರ್ಥಸ್ಯ ಚ ಸಾಧ್ಯತ್ವಂ ಇತಿ ತೇನ ಅಪಿ ಯುಜ್ಯತೆ. ಇದು ನಿಯೋಗ ಸಾಧ್ಯಗೋಚರ ಅನ್ನೋದು ರಾಜಾದಿಗಳು ಪ್ರಸಿದ್ಧ ಆಗಿದೆ. ಇವತ್ತು ಆ ಕೆರೆ ಕಟ್ಟಬೇಕು ಅದೊಂದು ಯಾವ್ದೇ ಪದ ಆರ್ಡರ್ ಮಾಡಿದ್ರೆ ಅದಕ್ಕೆ ಏನೇನೇನು ಬೇಕು ಅದೆಲ್ಲ ಸಾಧ್ಯಗಳು. ಆ ನಿಯೋಗ ಮಾಡಿದ ರಾಜ ಕಟ್ಟಳೆ ಮಾಡಿದ್ದಾದ ಒಂದು ಆಜ್ಞೆಗೆ ಏನೇನೇನು ಉಪಕರಣ ಬೇಕೋ ಅದೆಲ್ಲ ಸಾಧ್ಯ. ಕಟ್ಟಳೆ ಉಂಟು ಮಾಡುತ್ತೆ. ರಾಜಾದಿಗಳಲ್ಲಿ ಈ ನಿಯೋಗವೆಂಬುದು ಸಾಧ್ಯಗೋಚರ ಎಂಬುದು ಪ್ರಸಿದ್ಧವಾಗಿದೆ. ಬರ್ಕೊಳ್ಳಿ, ರಾಜಾದಿಗಳಲ್ಲಿ ನಿಯೋಗವೆಂಬುದು, ನಿಯೋಗ ಅಂದ್ರೆ ಕಟ್ಟಳೆ, ಆರ್ಡ್ರು, ಆಜ್ಞೆ ಮಾಡ್ಕೊಳ್ಳಿ. ಕಟ್ಟಳೆ ಕಟ್ ಮಾಡಬಹುದು. ಸಾಧ್ಯದಿಂದ ಅಂದ್ರೆ ಅದಕ್ಕೆ ಬೇಕಾದ ಸಲಕರಣೆಗಳಿಂದ. ಗೊತ್ತಾಗುತ್ತೆ ಎಂಬುದು ಪ್ರಸಿದ್ಧ ಆಗಿದೆ. ಅದಕ್ಕೆ ಬೇಕಾದ ಉಪಕರಣಗಳಿಂದ ಗೊತ್ತಾಗುತ್ತೆ. ಅಲ್ಲಿ ಸ್ಪಷ್ಟ ನೋಡಿ, ರಾಜ ಏನೋ ಆರ್ಡರ್ ಮಾಡ್ತಾನೆ, ಆರ್ಡರ್ ಮಾಡೋದು ನಿಯೋಗ ಅಂತಂದ್ರೆ ಅದು ಕ್ರಿಯೆ. ರೋಗ ಮಾಡಿಕೊಟ್ಟಲ್ಲ ಕ್ರಿಯೆ, ಕಟ್ಟೋದು ಕ್ರಿಯೆ, ಸರಿ, ಕಟ್ಟಿಸ್ರೋ ಅನ್ನೋದು ನಿಯೋಗ. ಆ ನಿಯೋಗ ಸಿದ್ಧವಾಗುತ್ತೆ. ಈ ಕ್ರಿಯೆಗಳಿಂದ ಅದು ನಿಯೋಗ ಗೊತ್ತಾಗುತ್ತೆ. ಸಾಧ್ಯಗೋಚರ, ಸಾಧ್ಯವಾದ ಕ್ರಿಯಾದಿಗಳಿಂದ ಅದು ಗೋಚರವಾಗುತ್ತೆ ನಿಯೋಗ. ಟಾರ್ ಬೇಕು, ಜಲ್ಲಿ ಬೇಕು, ಇದು ಬೇಕು, ಹಾಲು ಬೇಕು, ಇಡ್ಲಿ ಬೇಕು. ರಾಜಾದಿಗಳ ಕ್ರಿಯೆ ಕಟ್ರೋ ಅಲ್ಲಿ ನಿಯೋಗ. ನಿಯೋಗ ಸಾಧ್ಯ ಯಾವ್ದಲ್ಲೇ ಇವುಗಳೇನೆ ಸಾಧನೆಗಳು, ಇನ್ಸ್ಟ್ರೂಮೆಂಟ್ಗಳು, ಎಲ್ಲಾ ಸಾಧನೆಗಳು. ಜಲ್ಲಿ, ಮಣ್ಣು, ಕಲ್ಲು, ಸಿಮೆಂಟ್, ಟಾರು. ಸೂರ್ಯ ಮೊದಲು ಹೇಳ, ರಾಜಾದಿಗಳಲ್ಲಿ ನಿಯೋಗವು ಸಾಧ್ಯಗೋಚರ ಎಂಬುದು ಪ್ರಸಿದ್ಧವಾಗಿದೆ. ಸಾಧ್ಯಗೋಚರ ಅಂತ ಬ್ಯಾಕೆಟ್ ಬರ್ಕೋಬೇಕು. ಕ್ರಿಯೆಯನ್ನು ಸಾಧಿಸುವುದಕ್ಕೆ ಬೇಕಾದ ಸಲಕರಣೆಗಳಿಂದ ಗೊತ್ತಾಗೋದು. ಕ್ರಿಯೆಗಳನ್ನು ನಡೆಸುವುದಕ್ಕೆ ಬೇಕಾದ ಸಲಕರಣೆಗಳು, ಕ್ರಿಯೆಯನ್ನು ನಡೆಸುವುದಕ್ಕೆ ಬೇಕಾದ ಸಲಕರಣೆಗಳು. ಅಪೂರ್ವಕ್ಕೂ ಸಂಬಂಧಪಡಿಸಿದ್ದಾರೆ, ಅಪೂರ್ವನ್ನೇ ಉಂಟು ಮಾಡೋದು. ಯಜ್ಞಕ್ಕೂ ಸಂಬಂಧಪಡಿಸಿದ್ದಾರೆ, ಎರಡಕ್ಕೂ ಸಂಬಂಧಪಟ್ಟ. ಅಲ್ಲ, ಯಜ್ಞ ಅನುಕ್ಷಣ ವಿನಾಶ ಬರುತ್ತೆ, ಯಜ್ಞ ಮಾಡ್ಕೊಂಡು ನಾಶ ಬರುತ್ತೆ. ಅದು ಅಪೂರ್ವ ಉಂಟು ಮಾಡುತ್ತಲ್ಲ, ನಿಯೋಗನ ಎರಡಕ್ಕೂ ಸಂಬಂಧಪಡಿಸಿದ್ದಾರೆ. ಸರಿ, ನಿಯೋಗ ಎರಡಕ್ಕೂ ಸಂಬಂಧಪಡಿಸಿದ್ರು. ನಿಯೋಗ ನೇರ ಸಂಬಂಧ, ಅಪೂರ್ವನ್ನೇ ಉಂಟು ಮಾಡೋದು ನಿಯೋಗ. ನಿಯೋಗದಿಂದ ಅಪೂರ್ವ ಉಂಟಾಗತ್ತೆ, ಅಪೂರ್ವದ ಫಲವಾಗತ್ತೆ. ಅದೇ ಸಾಧ್ಯ, ನಿಜವಾದ ಸಾಧ್ಯ. ಹೌದಾ? ಅಪೂರ್ವ. ಸತ್ಯಕ್ಕೆ ಇದಕ್ಕೂ ಸಂಬಂಧಪಡಿಸ್ತೀಯಾರೆ ನಿಯೋಗ. ಅನುಕ್ಷಣ ವಿನಾಶಿ ಬರ್ತಾರೆ ನೋಡಿ. ಯಜ್ಞವು ಮುಂದೆ ಟಿಪ್ಪಣಿ ಮಾಡಿದ್ದಾರೆ ನೋಡಿ, ಯಜ್ಞವು ಆಗಲೇ ನಾಶವಾಗುವುದರಿಂದ ಕ್ಷಣದಲ್ಲೇ ನಶಿಸುವುದು. ಕ್ಷಣದಲ್ಲಿ ನಶಿಸುವುದೇನೋ. ಈ ಸ್ವಾಮಿಯಾಗ 5 ದಿವಸ ನಾಶ ಆಗ್ಬಿಡುತ್ತೆ. ಆದ್ರೆ ಫಲ ಕೊಡೋದು ಯಾವುದೋ ಅಪೂರ್ವ, ಒಂದು ಪುಣ್ಯ ಉಂಟಾಗತ್ತಲ್ಲ, ಅದು ನಿಯೋಗದಿಂದ ಉಂಟಾಗತ್ತೆ. ಅದು ನಿಯೋಗಜನ್ಯ. ನಿಯೋಗದಿಂದ ಕ್ರಿಯೆಜನ್ಯ ಸೋಮಯಾಗ, ನಿಯೋಗಜನ್ಯ ಅಪೂರ್ವ, ಆಮೇಲೆ ಫಲ. ಫಲ ಅಲ್ಲ ನಿಯೋಗಜನ್ಯ. ಇದು 15 ಜನ ಇದ್ದಾರೆ. 15 ಜನ ಇದ್ದಾರೆ. 16 ಸೆಪ್ಟೆಂಬರ್. ಆಗ ಸಲಕರಣೆಗಳಿಂದ ಗೋಚರವಾಗುವುದು, ಸಲಕರಣೆಗಳಿಂದ ಗೋಚರವಾಗುವುದು. ನಿಯೋಗದಿಂದ ಗೋಚರವಾಗುವುದು. ರಾಜಾದಿಗಳಲ್ಲಿ ನಿಯೋಗವು ಸಾಧ್ಯಗೋಚರ ಎಂದು ಸಲಕರಣೆಗಳಿಂದ ಗೋಚರವಾಗುತ್ತದೆ ಎಂಬುದು ಪ್ರಸಿದ್ಧವಾಗಿದೆ. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಸಲಕರಣೆಗಳಿಂದ ಗೋಚರವಾಗುತ್ತದೆ ಎಂಬುದು ಪ್ರಸಿದ್ಧವಾಗಿದೆ. ತೇನ ಅದರಿಂದಲೂ ಕೂಡ ಭಾವಾರ್ಥವೇ ಸಾಧ್ಯ ಎಂಬುದು ಹೊಂದುತ್ತದೆ. ತೇನಾಪಿ ಭಾವಾರ್ಥಸ್ಯ ಸಾಧ್ಯತ್ವಮಿತಿ ಯುಜ್ಯತೆ. ಭಾವಾರ್ಥಸ್ಯ ಅಂದ್ರೆ ನಿಯೋಗಾರ್ಥಸ್ಯ,
ಅದರಿಂದಲೂ ಕೂಡ ಭಾವಾರ್ಥವನ್ನು ಕ್ರಿಯಾರ್ಥವ ಭಾವಾರ್ಥನೇ ನಿಯೋಗಾರ್ಥವ ಕ್ರಿಯಾರ್ಥವೇ ಅಲ್ಲಿ ಹಿಂದೆ ಭಾವಾರ್ಥ ಅಂದ್ರೆ ಕ್ರಿಯಾರ್ಥ ಅಂತ ನೋಡಿದ್ದಾರೆ. ಅದರಿಂದಲೂ ಕೂಡ ಕ್ರಿಯಾರ್ಥವೇ ಸಾಧ್ಯತ್ವ ಎಂಬುದು ಹೊಂದುತ್ತದೆ ಮಾಡ್ಕೊ. ಕ್ರಿಯಾರ್ಥವೇ ಅದರಿಂದ ಕೂಡ ಕ್ರಿಯಾರ್ಥವೇ ಸಾಧ್ಯವಾಗಿದೆ ಎಂಬುದು ಹೊಂದುತ್ತದೆ. ಎರಡರ್ಥ ತೋರಿಸಿ ನೀವು ಇವಾಗ ಹೇಳಿದ್ದನ್ನು ತೋರಿಸ್ಬಿಟ್ಟು ಅಥವಾ ಸಾಧ್ಯದೊಂದಿಗೂ ಕಾಮಿಯು ಸಂಬಂಧ ಪಡುವನು ಅಂದರೆ ಫಲಕಾಮಿಯು ಯಾಗಾದಿ ಸಾಧ್ಯ ಕ್ರಿಯೆಗೆ ಕರ್ತೃವಾಗಿ ಸಂಬಂಧ ಪಡುವನು ಅಂತ ಇನ್ನೊಂದರ್ಥ. ಕ್ರಿಯೆ ಸಾಕ್ಷಾತ್ ಸಾಧ್ಯ ತದ್ವಾರ ದ್ರವ್ಯಾದೀತಿ ಸಾಕ್ಷಿಕಮಿತ್ಯರ್ಥ. ಎರಡರ್ಥ ತೋರಿಸಿದ್ದಾರೆ. ಯಾಗಾದಿ ಸಾಧ್ಯ ಕ್ರಿಯೆಗೆ ಅದನ್ನೇ ಸಾಧ್ಯ ಅಂತ ಹೇಳ್ತಾರೆ. ಯಾವ್ದನ್ನ ಸಾಧ್ಯ? ಯಾಗಾದಿ ಬಗ್ಗೆ ಆ ಯಾಗಾದಿ ಸಾಧ್ಯ ಕ್ರಿಯೆಗೆ ಕರ್ತೃವಾಗಿ ಸಂಬಂಧ ಯಾವುದು ಅಲ್ಲ. ಇನ್ನೊಂದು ಅರ್ಥ ಇದೆ, ಯಾಗಾದಿ ಕ್ರಿಯೆಗೆ ಕರ್ತೃವಾಗಿ ಸಂಬಂಧ ಪಡೋದು ಯಾರು? ಕಾಮಿ, ಫಲಕಾಮಿ. ಸ್ವಾಭಿಲಷಿತ ಸ್ವಗೋಪಾಯ ಸಂಬಂಧಿತ. ಸ್ವರ್ಗಕಾಮಃ ನಿಯೋಗೇನ ಆದೌ ಸಂಬದ್ಧ ಧಾತ್ವತ್ವೇನಾಪಿ ಸಂಬದ್ಧತೆ. ಸ್ವರ್ಗಕಾಮನ ನಿಯೋಗ ಸಂಬಂಧ ಆಮೇಲೆ ಧಾತ್ವ ಸಂಬಂಧ. ಬಹುಶಃ ಜೋರಾಗಿದ್ರು ಅನ್ಸುತ್ತೆ ಅವಾಗ. ದೃಷ್ಟಾಂತ ಕೊಟ್ಟರೆ ಬೇಗ ಬೇಗ ಅರ್ಥ ಆಗುತ್ತೆ. ದೃಷ್ಟಾಂತ ಕೊಡೋದು ಅರ್ಥ ಆಗಲ್ಲ. ಆಯ್ತಾ? ರಾಜಾದಿಶ ಪ್ರಸಿದ್ಧಶ್ಚ ನಿಯೋಗ ಸಾಧ್ಯಗೋಚರ ಭಾವಾರ್ಥಸ್ಯ ಸಾಧ್ಯತ್ವಂ ಇತಿ ತೇನ ಭಾವಾರ್ಥಸ್ಯ ಸಾಧ್ಯತ್ವಂ ಇತಿ ಗಮ್ಯತೆ. ಭಾವಾರ್ಥಸ್ಯ ಕ್ರಿಯಾರ್ಥಸ್ಯ ಸಾಧ್ಯತ್ವಂ ಅದು ಉಂಟು. ನಿಯೋಗ ಸಾಧ್ಯ ಅಲ್ಲ. ಕ್ರಿಯೆ ಬೇಕಾಗಿರುವಂತಹ ಸಲಕರಣೆಗಳು ಸಲಕರಣೆಗಳು ಸಾಧ್ಯ ಅಲ್ಲ. ನಿಯೋಗನೇ ಹೇಳಿದ್ದಾರೆ. ಅಲ್ಲ, ಅದು ಸಾಧ್ಯ ಅಲ್ಲ. ನಿಯೋಗ ಕ್ರಿಯವಲ್ಲ, ಕ್ರಿಯೆನೂ ಅಲ್ಲ. ಸಾಧ್ಯ ಅನ್ನೋದು ಇಲ್ಲಿ ಸಲಕರಣೆಗಳು ಸಾಧ್ಯ. ಅರ್ಥ ಆಯ್ತಾ? ಅರ್ಥ ಆಯ್ತಂತೆ ಸುಮಾಕಕ್ಕೆ ಅರ್ಥ ಆಯ್ತು. ಫಲ ಸಂಬಂಧದಿಂದಾನು ಸಾಧ್ಯ ಇದು ಅದೇನ ಎಕ್ಸಾಂಪಲ್ ಕೊಟ್ರೆ ಅರ್ಥ ಆಗುತ್ತೆ ಗುರುಗಡೆ, ಇಲ್ಲಾಂದ್ರೆ ತಕ್ಷಣ ಅರ್ಥ ಆಗಲ್ಲ. ರಾಜ ರೋಡ್ ಮಾಡಿ ಅದು ನಿಯೋಗ ಮಾಡಿದ್ರೆ ಅದಕ್ಕೆ ಬೇಕಾದ ಸಲಕರಣೆಗಳೆಲ್ಲ ಸಾಧ್ಯ. ಮಾಡೋ ಕ್ರಿಯೆ ಇದು ಕಾರ್ಯ. ಅದ ಅಲ್ಲಿ ನಿಯೋಗ ಯಾವ್ದು ಗೊತ್ತಾಗುತ್ತೆ. ಇದು ರೋಡ್ ಮಾಡ್ರಿ ಅಂತ ಆರ್ಡರ್ ಮಾಡಿದ್ನಲ್ಲ, ಅದು ನಿಯೋಗ. ರೋಡ್ ಮಾಡ್ಬೇಕು ಅಂತ ಮಾಡೋ ವ್ಯಾಪಾರವಲ್ಲ ಕ್ರಿಯೆ. ಅದು ಸಲಕರಣೆಗಳು ನಿಯೋಗ. ಪ್ರವೃತ್ತಿ ಇಷ್ಟು ಬಿಡಿದ್ದಾರೆ ಇದಕ್ಕೆ 32ನೇ ಶ್ಲೋಕಕ್ಕೆ. ಅವಿವಕ್ಷಿತಮಪ್ಯೇವಂ ಲಿಂಗ ಸಂಖ್ಯಂ ವಿವಕ್ಷ್ಯತೆ ಪಶ್ಚಾತ್ ವಿಷಯ ಸಿದ್ಧ್ಯರ್ಥಂ ಕಾರಕಾದಿಚ ಯಚ್ಛುತಂ. ಲಿಂಗ ಸಂಖ್ಯಂ ಇವ್ರು ಎರಡನ್ನು ಒಂದ್ ಮಾಡ್ಯಾರ ನೋಡಿ. ಎರಡು ಶ್ಲೋಕ ನೋಡಿ. ಪಶ್ಚಾತ್ ವಿಷಯ ಸಿದ್ಧಾರ್ಥಂ ಕಾರಕಾದಿಚ ಯಚ್ಛುತಂ. ಅಲ್ಲೂ ಹಂಗೆ ಮಾಡಿದಾರ. ಏನ್ ಮಾಡಿದಾರೆ? ಎರಡು ಶ್ಲೋಕ ನೋಡಿ. ಇಲ್ಲ ಹಂಗೇನ್ ಮಾಡಿಲ್ವಾ? ಚತುಷ್ಟ ಶಬ್ದ ಕಾಮು ಯಾವ ಏವಮಪಿ ಲಿಂಗ ಸಂಖ್ಯಂ ಅವಿವಕ್ಷಿತಂ. ಹೀಗಾದ್ರೂ ಕೂಡ ಲಿಂಗ ಸಂಖ್ಯೆ ಲಿಂಗದ ಗುರುತು, ಅದು ಯಾವ ಗುರುತು ಅಂತ ಗೊತ್ತಾಗೋದು, ಅವಿವಕ್ಷಿತವಾಗ್ಬಿಡುತ್ತಲ್ಲ. ಡೈರೆಕ್ಟ್ ಆಗಿ ಯಾವುದು ಶಾಸ್ತ್ರ ಹೇಳ್ತಾ ಇರೋದ್ರಿಂದ ವಿವಕ್ಷೆ ಆಗೋದೇ ಇಲ್ವಲ್ಲ. ಏನ್ ಮಾಡಿದ್ದಾರೆ?
ಅವಿವಕ್ಷಿತಮಪ್ಯೇವಂ ಲಿಂಗ ಸಂಖ್ಯೆಯೋ ಲಿಂಗ ಮತ್ತು ಸಂಖ್ಯೆ. ಲಿಂಗ ಅಂದ್ರೆ ಪುರುಷ, ಪುಲ್ಲಿಂಗ ಸ್ತ್ರೀಲಿಂಗ. ಸಂಖ್ಯೆ 1 2 ಸಂಖ್ಯೆ. ಪುರುಷ ಸ್ತ್ರೀ ಲಿಂಗವಾಗಲಿ ಸಂಖ್ಯೆಯಾಗಲಿ ಇದು ಅವಿವಕ್ಷಿತ ಅಂತ ಆಗುತ್ತೆ. ಅವಿವಕ್ಷಿತತ್ವಾತ್ ಅನುಷ್ಠಾತ್ ಅನಿಯಮಾತ್ ಅನುಷ್ಠಾನ ಮನೀಯತಂ ಸ್ಯಾದಿತ್ಯಾಶಂಕ್ಯ ಪಶು ಏಕತ್ವಾಧಿಕರಣ ನ್ಯಾಯೇನ ಆಹಾ ಅವಿವಕ್ಷಿತ ಉಕ್ತ ನ್ಯಾಯದ ವಾಕ್ಯಸ್ಯ ನಿಯೋಗ ಪರತ್ವಾದ್ ವರ್ಗಕಾಮೋ ವಾ ಪಶ್ವಾದಿಕಾಮೋ ವಾ ಪುಮಾನ್ ವಾ ಸ್ತ್ರೀ ವಾ ಇತಿ ನಿಯಮ ಅಭಾವಾತ್. ಶಿಥಿಲಿಂಗಾದಿ ಅವಿವಕ್ಷಿತತ್ವಾತ್ ಅನುಷ್ಠಾತುಃ ಅನಿಯಮಾತ್ ಅನುಷ್ಠಾನ ನಿಯಮೋ ನ ಸ್ಯಾತ್ ಅತಃ ಅವಿವಕ್ಷಿತಮಿತಿ. ನೀವು ಅವಾಗ ಕರ್ತೃವನ್ನು ವೀಕ್ಷೆ ಮಾಡ್ಕೊಂಡಿಲ್ಲ ಅಂತ ಬಿಟ್ರೆ ಯಾರಾவது ಕರ್ತೃ ಆಗ್ಬೋದು. ಸ್ತ್ರೀಯು ಕರ್ತೃ ಆಗ್ಬೋದು, ಪುರುಷನು ಕರ್ತೃ ಆಗ್ಬೋದು. ಲಿಂಗ ಮತ್ತು ಸಂಖ್ಯೆಯು ಅಯಂ ಭಾವ ಸ್ಥಿತಂ ಚತುರ್ಥೆ ತತ್ ಏಕತ್ವಂ ಅಯಜ್ಞಾಂಗಭೂತಾಂ ಅರ್ಥಸ್ಯ ಗುಣಭೂತತ್ವಾ ಯೋಧಿಷ್ಠೋಮೆ ಯೋಧೀಕ್ಷಿತೋ ಯಜ್ಞೀಶೋಮಿಂ ಶುಮಾಲಭತೆ ಇತಿ ಅನಡ್ವಾಹು ಯುನಕ್ತಿ ಇತಿ ಚ ಶ್ರುತಂ ಅಶ್ವಮೇಧಾಯಪಿ ಅಸಂತಾಯ ಕಪಿಂಜಲಾನ್ ಆಲಭತ ಇತಿ ತತ್ರ ಏಕತ್ವಾದಿ ಅವಿವಕ್ಷಿತಂ ವಿವಕ್ಷಿತಂ ವಾ ಇತಿ ಆಲಭೇತ ಇತಿ ಏಕತ್ವಾದಿ ವಿವಕ್ಷಿತಂ ಅವಿವಕ್ಷಿತಂ ವೇತಿ ಸಂಶಯೇ ಪಶುನಾ ಯಜೇತಿ ಇತಿ ವಾಕ್ಯಾರ್ಥೇ ಸತಿ ಕರಣತ್ವೇನ ಪಶೋ ನಿಯೋಗಾನ್ವಯಸ್ ಏಕತ್ವಾದೇಶ್ಚ ತದಭಾವಾತ್ ತತ್ರ ಪಶೌ ಅನಡುಹೋಃ ಕಪಿಂಜಲೇಷು ಚ ಏಕತ್ವಾದಿ ಅಯಜ್ಞಾಂಗಭೂತಂ ಅವಿವಕ್ಷಿತಮರ್ಥಸ್ಯ ಪಶ್ವಾದೇ ಗುಣಭೂತತ್ವೇನ ಯೋಗಿತ್ವಾತ್ ಇತಿ ಪೂರ್ವಪಕ್ಷೆ ರಾದ್ಧಾಂತಿತಂ. ಶಬ್ದವತ್ತೂ ಉಪಲಭ್ಯತೆ ತದಾಗಮೇ ಹಿ ತದ್ದೃಶ್ಯತೆ ತಸ್ಯ ಜ್ಞಾನಂ ಹಿ ಯಥಾ ಅನ್ಯೇಷಾಂ ಇತಿ. ಲೋಕೆ ಪಶುಮಾನಯ ಇತ್ಯಾದಿ ಪ್ರಯೋಗೆ ಸತಿ ಏಕತ್ವಾದಿ ವಿಶಿಷ್ಟ ಪಶ್ವಾನಯನ ಪ್ರತೀಯತೆ. ಪಶುಂ ಆನಯ ಅಂದ್ರೆ ಒಂದೇ ಹಸು ತರಬೇಕು. ಪಶೂನ್ ಆವಯ ಆನಯ ತುಂಬಾ ಇರಬೇಕಾಗುತ್ತೆ. ತಸ್ಯ ಏಕವಚನಾದೇ ಆಗಮೆ ತಸ್ಯ ಏಕತ್ವಾದೇ ಜ್ಞಾನ ದೃಶ್ಯತೆ. ಯದಾ ಗಮನೆ ಇದು ಉಪಜಾಯತೆ ತಸ್ಯ ಅರ್ಥಂ ಗಮ್ಯತೆ. ಯಥಾ ಅನ್ಯೇಷಾಂ ಶಬ್ದಾನಾಂ ವಿಶ್ವಮಾನಯ ಇತ್ಯುಕ್ತೆ ಸತಿ ವಿಶ್ವಾನಯನಂ ಗಾಮಾನಯ ಇತಿ ತದಾನಯನಂ ಅರ್ಥೋ ಭವತಿ. ತಸ್ಮಾತ್ ಪಶುನಾ ಯಜೇತಿ ಇತಿ ವಾಕ್ಯೇನ ಸಂಖ್ಯಾ ಯಜ್ಞೆ ವಿಧೀಯತೆ ಇತಿ ಸೂತ್ರಾರ್ಥಃ. ತತ್ರ ಚ ಪ್ರಕೃತೇಪಿ ಸ್ವರ್ಗಕಾಮಪದೇ ಸಂಖ್ಯಾ ವಿವಕ್ಷಿತಾ. ಸ್ವರ್ಗಕಾಮೋ ಯಜೇತ ಸಂಖ್ಯಾ ವಿವಕ್ಷಿತಾ. ನ ಚ ಉಪಾದೇಯ ವಿಶೇಷಣತೆಯ ಪಶ್ವೇಕತ್ವಸ್ಯ ವಿವಕ್ಷಿತತ್ವೇಪಿ ಸ್ವರ್ಗಕಾಮೈಕತ್ವಂ ಗ್ರಹೀಕತ್ವವತ್ ಅನುಪಾದೇಯ ವಿಶೇಷಣತ್ವಾತ್ ಅವಿವಕ್ಷಿತಮಿತಿ ಯುಕ್ತಂ. ತತ್ರ ಹಿ ವಾಕ್ಯಭೇದಾದ್ ಅವಿವಕ್ಷಿತತ್ವಂ ಸ್ವರ್ಗಕಾಮಸ್ಯ ತೋ ನಿಯೋಜ್ಯತ್ವೇನ ಉಪಾದೇಯತ್ವಾತ್ ತದ್ವಿಶೇಷಣಂ ಏಕತ್ವಂ ಕುತೋ ನ ವಿವಕ್ಷ್ಯತೆ. ನ ಚ ಏವಮಪಿ ಲಿಂಗಂ ಅವಿವಕ್ಷಿತಂ ಪಶುನಾ ಯಜೇತೆ ಇತ್ಯತ್ರ ಲಿಂಗಂ ಅವಿವಕ್ಷಿತಂ ವಿವಕ್ಷಿತಂ ವೇತಿ ಸಂಶಯ್ಯ ಅನುಷ್ಠಾನ ವಿಶೇಷ ಅನಾಪಾದಕತ್ವಾತ್ ಅವಿವಕ್ಷಿತಮಿತಿ ಪ್ರಾಪಯ್ಯ ಅನುಷ್ಠಾನೆ ಭೇದಾಭಾವೆ ತಸ್ಯ ವಿಶೇಷನಿಷ್ಠತ್ವಾತ್ ಔಪಾದೇಯ ದ್ರವ್ಯ ವಿಶೇಷ ನಿಶ್ಚಯಂ ವಿನಾ ತದಯೋಗಾತ್ ತನ್ನಿಶ್ಚಯ ಹೇತುತ್ವಾತ್ ಲಿಂಗಸ್ಯ ಸಂಖ್ಯವದ್ ವಿವಕ್ಷಿತಂ ತದಿತ್ಯುಕ್ತಂ ತಥಾ ಚ ಲಿಂಗಂ ಇತ್ಯತಃ. ಅತಃ ಸ್ವರ್ಗಕಾಮಪದೇ ಲಿಂಗಮಪಿ ವಿವಕ್ಷಿತಮಿತಿ ಗಮನಿ. ತಥಾಪಿ ಫಲಾದೇ ಅವಿವಕ್ಷಿತತ್ವೇ ಕಥಮನುಷ್ಠಾನಂ ನಿ ವಿಹಾಯ ಕ್ರಿಯಾಕಾರಕ ಫಲಾದಿ ಅನುಷ್ಠಾನಂ ನಾಮ ತತ್ ಏಕಸ್ಮಿನ್ನೇವ ವಾಕ್ಯೆ ನಿಯೋಗಸ್ಯ ಫಲಾದೇವ ವಿವಕ್ಷಿತಂ ವಾಕ್ಯಭೇದಾಪಾತಾತ್ ಇತ್ಯಾಶಂಕ್ಯಾಃ ವಸಾಯಿ. ಪ್ರತ್ಯಯಾರ್ಥ ಪ್ರತೀತ್ಯನಂತರಂ ತದ್ವಿಷಯ ಧಾತ್ವರ್ಥ ನಿಷ್ಪತ್ತ್ಯರ್ಥಂ ಸನ್ನಿಧೌ ಶ್ರುತಂ ಯತ್ಕರ್ತ ಫಲಮಿತಿ ಕರ್ತವ್ಯತೆತಿ ತದಪಿ ಗ್ರಾಹ್ಯಂಚ ಗ್ರಾಹ್ಯಂ ನ ಚ ಅರ್ಥಭೇದಾದ್ ವಾಕ್ಯಭೇದಃ ಸಾಕ್ಷಾತ್ ನಿಯೋಗಪರಸ್ಯ ಅರ್ಥಾಂತರೇಪಿ ಕಾರಕಾದು ಪರ್ಯವಸಾನಾದಿತ್ಯರ್ಥ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಶ್ಲೋಕಾರ್ಥ ಬರೆಯೋದೇ ಇಲ್ಲ, ಶ್ಲೋಕ ಮೇಲೆ ಚರ್ಚೆ ಮಾಡ್ಬಿಡ್ತಾರೆ. ಶ್ಲೋಕದ ಮೇಲೆ ಚರ್ಚೆ ಮಾಡ್ಬಿಡ್ತಾ ಹೊರತು ಶ್ಲೋಕಾರ್ಥ ಏನು ತೋರಿಸೋದೇ ಇಲ್ಲ. ದೊಡ್ಡ ಅದು ಏಕ್ದಮ್ಮು ಅವ್ರು ಪೂರ್ಣಿಮಾಂಸ ಹೋಗ್ಬಿಟ್ಟು ಪೂರ್ಣಿಮಾಂಸದಲ್ಲಿ ಇದಕ್ಕೆ ಸೂತ್ರ ಅಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಅದಂತೆ ಮಾಡ್ಬೇಕು ಅಂತ ಅಂದ್ಬಿಡ್ತಾರೆ.
ಶ್ಲೋಕಾರ್ಥ ಏನಾಯ್ತು ಅಂತ ಕೇಳಿದ್ರೆ ಅದು ಏನು ಹೇಳಿದೆ, ಶ್ಲೋಕಾರ್ಥ ಸುಲಭವಾಗಿದೆ ಅಂತ. ಒಟ್ಟು ಲಿಂಗ ಸಂಖ್ಯಾ ಈಗ ಈ ರೀತಿ ನೀವು ಅರ್ಥ ಮಾಡಿದ್ರು ಲಿಂಗವು ವಿವಕ್ಷಿತವಾಗಲ್ಲ, ಸಂಖ್ಯೆ ಸ್ವರ್ಗಕಾಮ. ನೀವು ಭಾವಾರ್ಥ ನಿಯೋಗಾರ್ಥ ತಗೊಂಡ್ಬಿಟ್ರೆ, ಕ್ರಿಯಾಪದಾರ್ಥ ತಗೊಳ್ದೆ, ಕರ್ತು ತಗೊಳ್ದೆ, ನಿಯೋಗ ಇಟ್ಕೊಂಡ್ಬಿಟ್ರೆ ನಿಯೋಗದ ಸಂಖ್ಯೆನೂ ಗೊತ್ತಾಗಲ್ಲ, ಲಿಂಗನೂ ಗೊತ್ತಾಗಲ್ಲ. ನಿಯೋಗ ಆಜ್ಞೆಗೆ ಕಟ್ಟುಪಾಡಿಗೆ ಲಿಂಗ ಇಂಥದ್ದು ಸಂಖ್ಯೆ ಇಂಥದ್ದು. ಹಾ, ಈಗ ರಸ್ತೆ ಮಾಡುವಂತ ಆಜ್ಞೆ ಇದ್ರೆ ಆಜ್ಞೆ ಪುರುಷನಿಗ ಪೂರ್ಣಷ್ಟಿಗೆ ಗೊತ್ತಾಗಲ್ಲ, ಎಷ್ಟು ಜನ ಅಂತೂ ಗೊತ್ತಾಗಲ್ಲ. ಎಷ್ಟು ರೋಡ್ ಮಾಡ್ಬೇಕು, ಎಷ್ಟು ರೋಡ್ ಮಾಡ್ಬೇಕಾಗ್ಲಿ, ಯಾರು ಮಾಡ್ಬೇಕು ಅಂತಾಗ್ಲಿ, ಎಷ್ಟು ಜನ ಯಾವ್ದು ಗೊತ್ತಾಗಲ್ಲ. ನೀವು ಹಾಗಿಲ್ದೇನೆ ಕ್ರಿಯಾಪದ ಇಟ್ಕೊಂಡ್ರೆ ಅಥವಾ ಕರ್ತಪದ ಇಟ್ಕೊಂಡ್ರೆ ಅದು ಯಾವ ಲಿಂಗ ಯಾವ ವಚನ ಅನ್ನೋದು ಎಷ್ಟು ಗೊತ್ತಾಗುತ್ತೆ. ಸ್ವರ್ಗ ಕಾಮೋ ಇದೆ, ಸ್ವರ್ಗ ಕಾಮ ಅಂತ್ಕೊಂಡ್ರೆ ಆ ಪುಲ್ಲಿಂಗ ಇದೆ ಅಂದ್ರೆ ಗಂಡಸರೇ, ಏಕಶಿರ ಇದೆ ಒಬ್ಬನೇ ಅಂತ ಹೊಂದತ್ತೆ. ಸ್ವರ್ಗ ಕಾಮೋ ಇದೆ ಅನ್ನೋ ಕಾಮ ಯಾವ ಲಿಂಗ ಪುಲ್ಲಿಂಗ ಅದು ಒಬ್ಬನು ಹೇಳುತ್ತೆ. ಇದು ಇದಾಗತ್ತೆ. ಹಾಗಿಲ್ದೇನೆ ನೀವು ನಿಯೋಗವನ್ನು ಇಟ್ಕೊಂಡ್ಬಿಟ್ರೆ ನಿಯೋಗದಲ್ಲಿ ಮಾಡಕ್ಕಲ್ಲ. ಅವಿವಕ್ಷಿತ ಅವಿವಕ್ಷಿತ ಅಂದ್ರೆ ಯಾವ್ದೋ ಲಿಂಗ ಸಂಖ್ಯೆ, ಲಿಂಗ ಮತ್ತು ಸಂಖ್ಯೆ ಅವಿವಕ್ಷಿತವಾಗ್ಬಿಡುತ್ತೆ. ಅವಿವಕ್ಷಿತ ಅಂದ್ರೇನೋ ವಿವಕ್ಷಿತವಲ್ಲ ಅಂತ ಹೇಳಿ ವಿವಕ್ಷತೆ ಚೇತ್ ಅವ ಪಶ್ಚಾತ್ ವಿಷಯ ಸಿದ್ಧತ್ವ ಕಾರಕಾದೇಶ, ಅವ ವಿಷಯ ಸಿದ್ಧಿಗಾಗಿ ಕಾರಕಾದಿಗಳನ್ನ ಏನು ಕೇಳಿದೆ ತತಶ್ಚ ಸ್ವರ್ಗ ಕಾಮೋಯ ಪ್ರತಿ. ಅದು ಹೇಳಿದ್ರೆ ಎರಡು ಶ್ಲೋಕ ತಗೋಬೇಕು ಇಲ್ಲಿ, ಎರಡು ಶ್ಲೋಕ ತಗೊಂಡ್ರೆ ಅರ್ಥ ಆಗೋದಿದೆ. ತತಶ್ಚ ಸ್ವರ್ಗ ಕಾಮೋಯ ಸ್ವನಿಯೋಗಂ ಸಹ ಸಾಧಯೇತ್ ಕೇನ ಯಾಗಾದಿ ನಿರ್ವರ್ತ್ಯೇತ ನಿವರ್ತ್ಯೇತೆ ನಿರ್ವರ್ತ್ಯ ಇತ್ಯೇತ ಶಾಸ್ತ್ರ ಪ್ರತೀಯತೆ. ಯಾಗಾದಿ ನಿರ್ವರ್ತ್ಯೇತ್ ಅಲ್ಲ, ನಿರ್ವೃತ್ತಿಯೇತಲ್ವಾ, ನಿರ್ವೃತ್ಯೇ ಚೇತ ಶಾಸ್ತ್ರ ಪ್ರತೀಯತೆ. ಇಲ್ಲಿ ತಾತ್ಪರ್ಯ ಇಷ್ಟಕಂದ್ರೆ ಇಲ್ಲಿ ನಿಯೋಗ ತಗೊಂಡ್ರೆ ಸಂಖ್ಯೆನೂ ಲಿಂಗವು ನಿರ್ಣಯ ಆಗಲ್ಲ. ನಿಯೋಗ ತೆಗೆದುಕೊಳ್ದೇನೆ ವಿಧಿವಾಕ್ಯ ತಗೊಂಡ್ರೆ ಕರ್ತು ತಗೊಂಡ್ರೆ ಅವಾಗ ಇದಾಗತ್ತೆ. ಅವನ ಮೇಲೆ ಆಕ್ಷೇಪ ಇದೆ, ನಿಯೋಗ ಆದ್ಮೇಲೆ ಆಕ್ಷೇಪ ಇದು. ನಿಯೋಗ ಪುಲ್ಲಿಂಗ ಆಮೇಲೆ ಏಕವಚನ ಅದು ಹೊಂದತ್ತೆ ಇವನಿಗೆ ಅಂತ. ಬರೀ ಮಾಡ್ಬೇಕು ನಿಯೋಗ ಅಷ್ಟೇ ಇಟ್ಕೊಂಡ್ಬಿಟ್ರೆ ನಿಯೋಗಕ್ಕೆ ಲಿಂಗ ಮತ್ತು ಸಂಖ್ಯೆಯ ಅವಿವಕ್ಷ ಈ ರೀತಿ ಆದರೂ ಲಿಂಗ ಸಂಖ್ಯೆಗಳ ಅವಿವಕ್ಷತ್ವವು ವಿವಕ್ಷೆ ಆದದ್ದು ಅಂತಾಗಿ, ಆಮೇಲೆ ವಿಷಯ ಸಿದ್ಧಿಗೋಸ್ಕರವಾಗಿ ಕಾರಕಾದಿಗಮ ಏನು ಕೇಳಿ ಬಂದಿದೆ ಅದರಿಂದ ಸ್ವರ್ಗ ಕಾಮನಾದವನು ತನ್ನ ನಿಯೋಗವನ್ನ ಅವನು ಸಾಧಿಸಬಹುದು. ಅವಾಗ ಕಾರಕಾದಿಗಳು ಯಾವ ಕೇಳಿ ಬಂದಿದೆ ವಿಷಯ ಸಿದ್ಧಿಗಾಗಿ ಅವನು ಸ್ವರ್ಗ ಕಾಮನು ಅಂತ ಅವನಿದ್ದಾನೆ, ಅವನು ತನ್ನ ನಿಯೋಗ ಸಾಧಿಸ್ತಾನೆ. ಈ ಸ್ವರ್ಗ ಕಾಮನಾದವನು ತಗೊಂಬರ್ದೇ ಹೋದ್ರೆ ನಿಯೋಗ ಸಿದ್ಧಿಸೋಕೆ ಆಗಲ್ಲ. ಯಾರಿಗೆ ನಿಯೋಗ? ನಿಯೋಗ ಯಾರು ಮಾಡ್ತಿದ್ದೀರಾ? ಸ್ವರ್ಗ ಕಾಮ ಯಾವ್ದು ಅಂತ ಅವಾಗ ಇವನ್ ಬೇಕು. ನಿಯೋಗದಿಂದ ಸ್ವರ್ಗ ಕಾಮ ಕರ್ಮ ಮಾಡ್ತಾನೋ, ಸ್ವರ್ಗ ಕಾಮನಾದ ನಿಯೋಗವೋ. ನಿಯೋಗ ಇದೆ ಅಂತ ಹೇಳಿ ಯಾರು ಮಾಡಲ್ಲ, ಬಯಕೆ ಇದ್ದೇ ಮಾಡ್ತಾರೆ ಅಂತ ಇಲ್ಲಿಗೆ ಬರ್ತಾ ಇದೆ ಅವನು. ವಿವಕ್ಷಾನ ಹೇಳ್ಬೇಕು ಅಂತ ಅನ್ಕೊಳ್ಳೋದು. ಈಗ ಈ ರೀತಿ ನೀವು ಹೇಳ್ದಂಗೆ ಅರ್ಥ ಮಾಡಿದರು ಶ್ರುತಿಯಿಂದ ಆಮೇಲೆ ಗೊತ್ತಾಗುತ್ತೆ ಅನ್ನೋ ಅರ್ಥದಲ್ಲಿ ಮಾಡಿ. ಶ್ರುತಿಯಿಂದ ಅದು ಗೊತ್ತಾಗುತ್ತೆ ಅಂತ ಮಾಡ್ತಾರೆ. ಆಮೇಲೆ ಮುಂದೆ ಮಾಡ್ಕೊಂಡ್ರೆ ತತಶ್ಚ ಸ್ವರ್ಗ ಕಾಮೋ ಸ್ವನಿಯೋಗಂ ಸಾಧಿ ಆಗ ಗೊತ್ತಾಗುತ್ತೆ. ಏವಂ ಲಿಂಗ ಸಂಖ್ಯಂ ಅವಿವಕ್ಷಿತಂ ಅಪಿ ಲಿಂಗ ಸಂಖ್ಯಂ ವಿವಕ್ಷತೆ ಗೊತ್ತಾಗತ್ತೆ. ಕಾರಕಾದಿಚ ಶ್ರುತಂ ಮುಂದೆ ಗೊತ್ತಾಗತ್ತೆ. ಯಾವ್ದನ್ನ ಗೊತ್ತಾಗತ್ತೆ ಅಂತ? ಯಾವ್ದು ಅವಿವಕ್ಷಿತವಾದ್ರು ಅಂತ? ಅದೇ ಲಿಂಗ ಮತ್ತು ಇದು ನಿಯೋಗದಲ್ಲಿ ಅವಿವಕ್ಷಿತವಾಗಿದ್ರು ಹಾಗೆ ಅದು ಶ್ರುತಿಯಿಂದ ಮುಂದೆ ಗೊತ್ತಾಗತ್ತೆ. ಹಾಗೆ ಅದಕ್ಕೆ ಆದ್ರಿಂದ ಸ್ವರ್ಗಕಾಮನಾದವನು ತಾನೇ ಆ ನಿಯೋಗಕ್ಕೆ ತನ್ನಂತಾನೆ ಇದ್ ಮಾಡ್ಕೋತಾನೆ, ಕಟ್ಪಾಡು ಮಾಡ್ಕೋತಾನೆ. ಆಮೇಲೆ ಅವನೇ ತಿಳ್ಕೊ ನಿಯೋಗ ತೆಗೆದುಕೊಂಡಾಗ ಲಿಂಗ ಸಂಖ್ಯೆಯು ಅವಿವಕ್ಷಿತವಾಗಿದ್ದರು ಈ ರೀತಿ ಹೇಳಿದಂತೆ ನಿಯೋಗದಲ್ಲಿ ಲಿಂಗ ಸಂಖ್ಯೆಯು ಅವಿವಕ್ಷಿತವಾಗಿದ್ದರು, ಲಿಂಗವು ಮತ್ತು ಸಂಖ್ಯೆಯು ಅವಿವಕ್ಷಿತವಾಗಿದ್ದರೂ ಕೂಡ
ಮತ್ತು ಸಂಖ್ಯೆಯು ಅವಿವಕ್ಷಿತ ಅದು ಇದು ಅದು ಕೌಂಟಿಂಗ್ ಇಟ್ಕೊಳ್ದೆ ಹೋದ್ರು, ಅದು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹೋದರು. ಅವಿವಕ್ಷಿತ ಅಂದ್ರೆ ಅದಲ್ಲ, ಗಣನೆಗೆ ತೆಗೆದುಕೊಂಡಿಲ್ಲವಾದರೂ, ಗಣನೆಗೆ ಒಳಪಟ್ಟಿಲ್ಲ ಎಂಬುದಾದರೂ, ಲೆಕ್ಕಕ್ಕೆ ಒಳಪಟ್ಟಿಲ್ಲ, ಗಣನೆಗೆ ಒಳಪಟ್ಟಿಲ್ಲ ಎಂಬುದಾದರೂ, ಆಮೇಲೆ ವಿಷಯ ಸಿದ್ಧಿಗೋಸ್ಕರವಾಗಿ ಕಾರಕಾದಿಗಳನ್ನು ಏನು ಕೇಳಿಸಿದೆ, ವಿಷಯ ಸಿದ್ಧಿಗಾಗಿ ಕಾರಕಾದಿಗಳು ಏನು ಕೇಳಿ ಬಂದಿದೆ, ಆಮೇಲೆ ಅದರಿಂದ ಯಾವನು ಸ್ವರ್ಗಕಾಮನ ಆಗಿರುತ್ತಾನೋ ಅವನು ತನ್ನ ನಿಯೋಗವನ್ನು ಸಾಧಿಸುತ್ತಾನೆ. ಯಾವುದನ್ನ ಯಾಕಾಗಿ ಉಂಟು ಮಾಡ್ಬೇಕು ಎಂದು ಪ್ರಶ್ನೆ ಬಂದಾಗ ಶಾಸ್ತ್ರದಿಂದ ಎಂದು ತೀರ್ಮಾನ ಆಗುತ್ತೆ. ಅವನು ತನ್ನ ನಿಯೋಗವನ್ನು ಸಾಧಿಸಿಕೊಳ್ಳುತ್ತಾನೆ, ಸಾಧಿಸಿಕೊಂಡಾನು. ಸಾಧಿಸಿಕೊಳ್ಳಬೇಕು. ಯಾವುದನ್ನ ಯಾಕಾದಿಗಳನ್ನು ಉಂಟು ಮಾಡಬೇಕು ಎಂದು ಸಂದೇಹ ಬಂದಾಗ ಶಾಸ್ತ್ರದಿಂದ ಎಂದು ಗೊತ್ತಾಗುತ್ತದೆ. ಶಾಸ್ತ್ರ ಯಾವುದರಿಂದ ಯಾಗಾದಿಗಳು ಉಂಟಾಗುತ್ತದೆ, ಉಂಟು ಮಾಡ್ಕೋಬೇಕು. ಕೇನ ಯಾವ ಯಾಗಗಳಿಂದ, ಕೇನ ಯಾವುದರಿಂದ ಯಾಗಾದಿಗಳನ್ನು ಉಂಟು ಮಾಡ್ಬೇಕು ಅಂದ್ರೆ ಶಾಸ್ತ್ರದಿಂದ. ಶಾಸ್ತ್ರದಿಂದ ಅದು ಗೊತ್ತಾಗುತ್ತೆ. ಯಾಗಾದಿ ಉಂಟು ಮಾಡ್ಬೇಕು ಶಾಸ್ತ್ರವೇ ಕಾರಣ ಅಂತ. ಅಯ್ಯಪ್ಪ, ಸ್ವರ್ಗಕಾಮಃ ಇತ್ಯಾದಿ ಶಾಸ್ತ್ರದಿಂದ ಅದೇ ತಿಳಿಯಬೇಕು. ಶಾಸ್ತ್ರ ತಿಳಿದುತ್ತದೆ, ತಿಳಿದು ಬರುತ್ತದೆ. ಇಲ್ಲಿ ನಿಯೋಗ ಬರೀ ಹೇಳ್ಬಿಟ್ರೆ ಸಂಖ್ಯಾ ಲಿಂಗ ಇದೆಲ್ಲ ಅವಿವಕ್ಷಿತ ಬರುತ್ತಲ್ಲ, ಗೊತ್ತಾಗೋದಿಲ್ವಲ್ಲ ಅಂತಂದ್ರೆ ಅದು ಕೂಡ ಆಗಲ್ಲ. ಹೊಂದತ್ತೆ ಅಂತ ತೋರಿಸ್ತಾನೆ. ನಿಯೋಗದಲ್ಲೂ ನಿಯೋಗ ಪ್ರಕಾರವಾಗಿಯೂ ಹೊಂದತ್ತೆ. ಮುಂಚೆ ಲಿಂಗ ಸಂಖ್ಯೆಯು ಅವಿವಕ್ಷಿತವಾಗಿದ್ರು ಕೂಡ ಅದು ಲಿಂಗ ಸಂಖ್ಯಂ ಅವಿವಕ್ಷಿತಮಪಿ ಪ್ರತೀಯತೆ ಗೊತ್ತಾಗತ್ತೆ. ಆಮೇಲೆ ವಿಷಯ ಸಿದ್ಧಿಗಾಗಿ ಕಾರಕಾದಿಗಳನ್ನು ಏನು ಕೇಳಿದೆ ಅದರಿಂದ ಸ್ವರ್ಗಕಾಮನಾದವನು ತನ್ನ ಯೋಗವನ್ನು ಸಾಧಿಸ್ಕೊಳ್ತಾರೆ. ನಮ್ಗೆ ಸ್ವರ್ಗ ಬೇಕು ಅಂತ ಆಸೆ ಏನು ಇದಕ್ಕೆ ಉಪಾಯ ಅನ್ನೋದು ಶಾಸ್ತ್ರದಿಂದ ಮಾಡ್ಕೊಂಡ್ರೆ ಎರಡು ಲಿಂಗನ ಮಾಡ್ಕೊತಾರ. ಇದು ಲೌಕಿಕದ್ದು ಬೇರೆ, ಲೌಕಿಕಕ್ಕೆ ಬೇಡ ಅಂದ್ರಲ್ಲ, ಹರಿತಕ್ಕೆ ನಿಕ್ಷಾಲ ಕೊಡ್ಬಲ್ಲ, ಅಲ್ಲೇನ್ ಬೇಕಿಲ್ಲ ನಿಯೋಗ. ಅಲ್ಲದೆ ಕ್ರಿಯಾಕ ಸಂಬಂಧ ಕಣ್ಣಿಗೆ ಕಾಣೋದ್ರಿಂದ ಆ ನಿಯೋಗ ಬೇಕಿಲ್ಲ. ಈ ಶ್ರುತಿಯಲ್ಲಿ ಹೇಳ್ತಕ್ಕಂಥ ಯಜ್ಞಕ್ಕೂ ಫಲಕ್ಕೂ ಸಂಬಂಧ ಗೊತ್ತಿಲ್ಲ, ಅಲ್ಲಿ ನಿಯೋಗ ಬೇಕು. ಲೋಕಕ್ಕೆ ನಿಯೋಗ ಬೇಡ. ಬೇರೆ ಪ್ರಮಾಣದಿಂದಲೇ ಸಿದ್ಧವಾಗುತ್ತೆ. ಅವನು ಹೇಳಿದ್ದೆ ಪ್ರಮಾಣಾಂತರದಿಂದಲೇ ಅನಪನಯನ್ ಯಾಗ ಮೂಸಣ ಕಣ್ರಿ. ಹೌದಾ? ಇಲ್ಲ, 42 ಚೆನ್ನಾಗಿದೆ ಕಣ್ರೆ. ಫ್ರಮ್ 42 ಅದರಿಂದ ತುಂಬಾ ಚೆನ್ನಾಗಿದೆ. ನೀನ್ ಹೆಚ್ಚಿಗೆ ಇಲ್ಲ, ಅದು 32 ಬಂದಾಯ್ತು ನಾವು.